ಆತ್ಮನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ. ತಾನೇ ತನ್ನೊಳಗೆ ತನ್ನ ನಿಜವನ್ನು ನೋಡಿಕೊಂಡು ಉಳ್ಕೋ ಕೆಲಸ ನಾವು ಮಾಡಬೇಕಾಗಿದೆ. ನಿಮ್ಮ ಸ್ವರೂಪವನ್ನು ನೀವೇ ಅನುಭವಿಸ್ಬೇಕಾಗಿದೆ. ಎಲ್ಲಾರ ಯಾರಾದಾರ ಅಲ್ಲ, ಅದು ನಿಮ್ಮದ. ಅದು ನಿನ್ನೊಳಗಿದ್ದದನ್ನು ನೀನ ಹೊಂದ್ಕೊಳ್ಳೋ ಪ್ರಯತ್ನ ನೀನ ಮಾಡಬೇಕಾಗಿದೆ. ಏನು ನಿನಗೆ ಬೇಕಾದ ನಿದ್ದೆ ನೀನ ಮಾಡೋದಿಲ್ಲ. ಎಲ್ಲಾರು ಹೋಗ್ಯನ ಹೊರಗೆ? ಯಾಕೆ ನಿದ್ದೆ ಮಾಡಕ್ಕೆ ಎಲ್ಲಾರು ಹೋಗಿ ಯಾರನ್ನಾರ ಕೇಳಕ್ಕೆ ಹೋಗ್ಯನ ನಮ್ಗಟ್ಟು ಕೊಡ್ರಿ ಅಂತ? ಅದನ್ನ ಕೇಳಿ ಪಡೆಯೋದಲ್ಲ. ಅದು ನಿನ್ನಲ್ಲಿ ಇದ್ದದ್ದು ನೀನ ಸುಮ್ಮನೆ ಅನುಭವ ಮಾಡ್ಕೋದು. ರೆಡಿ ಇದ್ದದ್ದು ಅದು. ಬುದ್ಧಿಯ ತರ್ಕಜ್ಞಾನವನ್ನೆಲ್ಲ ಬಿಟ್ಟು ಬದಿಗಿಟ್ಟು ಅನುಭವ ಮಾಡ್ಕೋಬೇಕಾಗಿದೆ ನಮ್ಮಲ್ಲಿ ಇದ್ದದ್ದನ್ನು ನಾವು. ನೀ ಕೊಡೋ ದೇವ್ರಿಗೆ ಬೇಡ್ಕೋದ್ರಿಂದ ಸಿಗ್ತೈತೆ. ನಾವು ದೇವ್ರು ಅಂತ ತಿಳ್ಕೊಂಡು ನೀನೇನೋ ಬೇಡ್ಕೊಂತ ಹೊಂಟಿಯಲ್ಲ. ಯಾರು ಕೊಡೋದ? ಎಲ್ಲ ವ್ಯರ್ಥ, ಅರಣ್ಯ ರೋದನ ಅಂತ. ಬೇಡೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ಅದು ಸಿಗ್ತೈತೇನ? ನಿನ್ನಲ್ಲಿ ಇದ್ದದ್ದನ್ನ ನಿನ್ನಲ್ಲಿ ಐತಲ್ವ, ಮಂದಿನ ಯಾಕೆ ಕೇಳ್ಕೊಂತ ಹೋಗ್ಯ? ತನ್ನಲ್ಲಿ ಇದ್ದದನ್ನು ಮರ್ತ ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡು ಇದು ಅಜ್ಞಾನದ, ಹೌದಲ್ಲ? ಅಜ್ಞಾನದ ವ್ಯವಹಾರ ಅದ. ಇಲ್ಲಿ ತನಕ ನಮ್ಮ ಬಗ್ಗೆ ನಮಗ್ ಗೊತ್ತಿಲ್ಲ, ಅಲ್ಲಿ ತನಕ ಅನ್ಯದ್ರಾಗ ಹುಡ್ಕೋದು ಬಿಡುದಿಲ್ಲ. ಎಲ್ಲಿ ಸಿಗ್ಬೇಕು ನಿನಗೆ? ನನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿರ ಬೇಕಾದದ್ದು ನಿನ್ನೊಳಗೈತಿ. ಹುಡುಕುದೆಲ್ಲ ಅನ್ಯದ್ರಾಗ ಹುಡುಕ್ತಿ, ಎಲ್ಲಿ ಸಿಗ್ಬೇಕು? ಇದ್ದದ್ದು ಬಿಟ್ಟು ಇಲ್ಲೇ ಹುಡುಕಿರಿ, ಎಲ್ಲಿ ಸಿಗ್ಬೇಕು? ಅಂತರಂಗದಲ್ಲಿ ಅನುಭವ ಬರೋದು, ಬಹಿರಂಗದಲ್ಲಿ ಹುಡುಕಾಕತಿ. ನಿನ್ನ ಒಳಗೈತವೇನೋ ಹೊರಗೈತವ? ಒಳಗ ಅಂತರ ಬಹಿರ್ಮುಖ ವೃತ್ತಿ ಅಂದ್ರೆ ಇದು ಇಂದ್ರಿಯಗಳ ಮುಖಾಂತರ ಹೊರಗೆ ಹೋಗುತ್ತಂದ್ರೆ ಅದು ಸಿಗುದಿಲ್ಲ. ದನು ಆಗೈತಿ. ಏನ್ ತೋರಿಕೆ? ಅದು ಹೊರಗಂದ್ರೆ ತೋರಿಕೆ, ಒಳಗಂದ್ರೆ ಇರುವಿಕೆ. ಅಂತರ್ಮುಖಿ ಆದಾಗ ನಮ್ಗೆ ಅದು ಅನುಭವ ಬರ್ತೈತಿ. ತೋರಿಕೆ ಕಡೆ ಎಲ್ಲ ಕೊಟ್ರೆ ಎಲ್ಲಿ ಬರ್ಬೇಕಿತ್ತು? ನಿನ್ನೊಳಗೆ ಇದ್ದದ್ದನ್ನು ನೀ ಅನುಭವ ಮಾಡ್ಕೋಬೇಕಂದ್ರೆ ಇದನ್ನೆಲ್ಲ ಬಹಿರ್ಮುಖ ವೃತ್ತಿಯನ್ನೆಲ್ಲ ಕೈ ಬಿಟ್ಟು ಅಂತರ್ಮುಖಿ ಆದಾಗ ಅದು ಅನುಭವ. ಎಲ್ಲರೂ ಅಂತರ್ಮುಖ ವೃತ್ತಿಯೊಳಗೆ ಅದನ್ನ ಅನುಭವ ಮಾಡಿದ್ರಿಲ್ಲ. ಇವೆಲ್ಲ ಹೊರಮುಖ ಆದ ಇಂದ್ರಿಯಗಳು ಮನುಷ್ಯನ ವ್ಯಾಪಾರ ಬಂದ್ ಮಾಡಿದ್ರಿಲ್ಲ, ಅವೆಲ್ಲ ಹೊರಮುಖ ಆದವು. ನಾವು ಅಂತರಾತ್ಮನ ಇರುವನ್ನ ಅರಿಲಿಕ್ಕೆ ಅಸಮರ್ಥ ಅದಾವ. ಪರಂಚಿಕಾನಿ ಇಂದ್ರಿಯಾನಿ ವ್ಯತೃಣತ್ ಸ್ವಯಂಭೂ ನ ಅಂತರಾತ್ಮನ್. ಅಂತರಾತ್ಮನ ಇರುವನ್ನ ಅರಿಲಿಕ್ಕೆ ಅಸಮರ್ಥ ಅದಾವು ಇಂದ್ರಿಯಗಳ ಮತ್ತು ಮನಸ್ಸು. ಅವು ನಿನ್ನನ್ನು ಆಶ್ರಯಿಸ್ಕೊಂಡು ಆ ವ್ಯವಹಾರ ಮಾಡ್ತಾವ. ಅರಿವಿನ ವಿಡಾವೆಂಪಡೆದು ಹೊರಗಿನ ವ್ಯವಹಾರ ಎಲ್ಲ ಅವು ಮಾಡ್ತಾವ ಇಂದ್ರಿಯಗಳು ಮನಸ್ಸು ಅಂತ. ನಿನ್ನಿಂದನೇ ಅವು ಎಲ್ಲ ವ್ಯವಹಾರ, ನಿನ್ನ ಸತ್ಯವನ್ನು ಪಡೆದು ಎಲ್ಲ ವ್ಯವಹಾರ ಮಾಡ್ತಾವ. ನಿನ್ನನ್ನು ಆಶ್ರಯ ತಪ್ಪಂದ್ರೆ ಅವಕ್ಕೆ ಅಸ್ತಿತ್ವನೇ ಇಲ್ಲ. ಯಾವುದರಿಂದ ಮನಸ್ಸು ತಿಳಿಯಲ್ ಪಡುವುದು, ಯಾವುದನ್ನು ಮನಸ್ಸು ತಿಳಿಯಲಾರದು, ಅದೇ ನಿನ್ನ ನಿಜ, ಅದೇ ನಿನ್ನ ಸ್ವರೂಪ, ಅದೇ ದೇವರು, ಅದೇ ಬ್ರಹ್ಮ. ತದೇವ ಬ್ರಹ್ಮ ತ್ವಂ ವಿದ್ದಿನ ಇದಿದ ಉಪಾಸತೆ ಅಂತ. ಅನ್ಯವಾಗಿ ಹುಡುಕಬೇಡ, ಸುಳ್ಳ ದನಿತಿ. ನಿನಗೆ ಬೇಕಾದದ್ದು ಅನ್ಯವಾಗಿ ಐತೆ ಅಂತ ನೀ ಕೊಡೋ ನೀ ಕೆಲಸ ರೆಡಿ ಇದ್ದೈತಿ. ನೀನ ಅದ ಅನ್ನೋದನ್ನ ಮರ್ತಿ ನಿನ್ನ ಬಗ್ಗೆ ನಿನಗೆ ಅಜ್ಞಾನದಿಂದ ನಿನ್ನಲ್ಲಿ ಇದು ಅನ್ಯದ್ರಾಗೈತೆ ಅನ್ನೋ ತಪ್ಪು ತಿಳುವಳಿಕೆ ಉಂಟಾಗಿದೆ. ನಿನ್ನ ಬಗ್ಗೆ ನಿನಗೆ ಅರಿವು ಆತಂದ್ರ ಅನ್ಯದ್ರಾಗ ಹುಡುಕೋದೆಲ್ಲ ತಪ್ಪಿಬಿಡ್ತೈತಿ. ಅದಕ್ಕೆ ತನ್ನ ಮೊದಲು ಅರಿವುದು. ಇವೆಲ್ಲ ಅನರ್ಥಗಳೆಲ್ಲ ತಪ್ತಾವು. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಒಂದ. ಇದಕ್ಕೆ ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡಾಗ ದುಃಖದಿಂದ ಬಿಡುಗಡೆ ನಿನಗೆ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರುವುದು. ಅದನ್ನು ಗೊತ್ತು ಮಾಡ್ಕೋದು ಅಜ್ಞಾನ ಅಂತ. ಈಗ ಮನುಷ್ಯನ ಜನ್ಮದಾಗ ಅದನ್ನು ಗೊತ್ತು ಮಾಡಿ ನಮ್ಗೆ ಬೇಕಾದದ್ದು ನನ್ನಲ್ಲಿ ಐತೆ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳು ಪ್ರಯತ್ನ ನಿರಂತರ ಮಾಡಬೇಕು. ತನ್ನ ತಾನು ಎಡೆಬಿಡದೆ ನನಗೆ ಬೇಕಾದ ವಸ್ತು ನಾನಾದೇನೆ ಅಂತ ತಿಳ್ಕೊಳ್ಳೋ ಪ್ರಯತ್ನದೊಳಗೆ ನಾವು ತೊಡಗಬೇಕು. ಅಂದ್ರೆ ಏನಾರ ಆಕೈತಿ ಪಡೆಯುವುದು ಆಗದು ನಿಜ ಸುಖವು. ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದಾತನಿಗೆ ಅಂತ. ಎಡೆಬಿಡದೆ ಯಾವಾಗಾರ ಮುಂಜಾನೆ ಸಂಜೆ ಮುಟ ಅಲ್ಲಿದ ಮುಂಜಾನೆ ಅಟ್ಟು ಸಂಜೆ ಮುಂದಟ್ಟು ಹೇಳುದು ಕೇಳುದು ಮಾಡ್ರೆ ಮುಗಿದೆ ಅಂತ ತಿಳ್ಕೊಂಡೆವು. ಎಡೆಬಿಡದೆ ಒಳಗೆ ಆಂತರಿಕವಾಗಿದೆ ಅಭ್ಯಾಸ. ತೈಲದಾರಾವತ್ ಅಂದಾರ ಅದಕ್ಕೆ. ಬಿಟ್ಟು ಬಿಡದೆ ಒಳಗೆ ಅಭ್ಯಾಸ ನಡೆದ್ರೆ ಏನಾರ ಇದು ಅನುಭವ ಬರ್ತದೆ ನಿಮ್ಗೆ.
ಏ ನಿಜವನ್ನ ತಿಳ್ಕೊಳಿಕ್ಕೆ ಬರ್ತೈತಿ. ಬರೀ ಯಾವಾಗಾರ ಮುಂಜಾನೆ ಸಂಜೆ ಮಟ್ಟ ಮಾಹಿತಿ ಮಾಡ್ಕೊಂಡು ನಾನು ಕೇಳೀನಿ ಅಂತಂದ್ರೆ ಏನ್ ಕೇಳಿದ್ರೆ ಮತ್ತೆ ಯಾಕೆ ಹಣಿಕೆ ಆಗ್ತಿದ್ದೆ ಅದ್ರಾಗ. ಇದನ್ನ ಅವನ ಅರಿವನು ಅವನು ಒರೆದ ಸಂಸಾರವನ್ನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವ. ಈ ಕಡೆ ಲಕ್ಷ್ಯ ಕೊಡಕ್ ಹೋಗೋದಿಲ್ಲ ನಾವು, ಜಗತ್ತಿನ ಕಡೆ ತೋರ್ಕಿ ಕಡೆ ಯಾವಾಗಲೂ ಇರುವಿಕೆ ಅನುಭವ ಮಾಡ್ಕೊಂತ ನಾವು. ಅದ್ರ ಸ್ವಾಧೈತ್ಯ ಅಂದ್ರೆ ಇದೆಲ್ಲ ವ್ಯರ್ಥ ಅನಿಸ್ತದೆ. ನಾವು ಹೊರಗಿನ ಮಾಡೋದೆಲ್ಲ ಏನೂ ಉಪಯೋಗ ಇಲ್ಲಪ್ಪ. ಅದಕ್ಕೆ ಮಹತ್ವನ ಬರೋದಲ್ರಿ ಅವನು ಒಳಗ ಆ ಸೂತ್ರ ಹತ್ಯ ಅಂದ್ರೆ ಬರೀ ಮಾಹಿತಿ ಮಾತಿನ ಜ್ಞಾನದಿಂದ ಕೆಲಸ ಆಗೋದಿಲ್ಲ. ಏನ್ ಬೇಕಾದಂತ ಪಾಂಡಿತ್ಯ ಪಡೆದೇನಂದ್ರೆ ಸುಧಾ ಆಗೋದಿಲ್ಲ. ಒಳಗ ಆಂತರಿಕವಾಗಿ ಅಭ್ಯಾಸ ನಡೀಬೇಕು. ಏನು ಭಾಳ ಬೇಕಾಗಿಲ್ಲ, ಯಾವ ಪಾಂಡಿತ್ಯನೂ ಬೇಕಾಗಿಲ್ಲ. ಇದು ನಿನ್ನೊಳಗಿದ್ದದ್ದು ನೀವು ತಿಳ್ಕೊಳಕ್ ಯಾವ ಶಬ್ದ ಪಾಂಡಿತ್ಯನೂ ಬೇಕಾಗಿ, ಯಾವ ಮೇಧಾವಿತ್ವನೂ ಬೇಕಾಗಿಲ್ಲ. ಏನ್ ಅಂತರಂಗದಲ್ಲಿ ಇದ್ದದ್ದನ್ನ ತಿಳ್ಕೊಂಡು ಉಳ್ಕೊಳಿಕ್ಕೆ. ಒಂದು ನಿಮಿಷಾದ ಭೋಗದಶಿಂದ ಇಷ್ಟೆಲ್ಲ ಕಷ್ಟಪಡ್ಲಿಕ್ಕೆ ನಾವು. ಅದರಿಂದ ನಿಮ್ಮ ಚಿಂತೆಗಳದಕ್ಕೆ ನೋಡ್ಕೊರಿ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂದರು. ಅದು ಆ ಸುಖ ಎಲ್ಲಿದೆ? ನಿನ್ನ ಸುಖನ ಅದ. ಅಲ್ಲಿ ಮನಸ್ಸು ನಿಶ್ಚಲ ಆದಾಗ ಆ ಇಂದ್ರಿಯ ಸಂಪರ್ಕ ಭೋಗ ನಡೆದ ತೋರುವಂತಹ ಸುಖ ಕೂಡ ಅದು ನಿನ್ನ ಸುಖನ. ತಿನ್ನುವಾಗ ನೋಡುವಾಗ ಮೂಸಿ ನೋಡುವಾಗ ಮುಟ್ಟುವಾಗ ಕೇಳುವಾಗ ತೋರುವಂತಹ ಸುಖ ಎಲ್ಲಿದದು ಅಂದ್ರೆ ನಿಂದ. ಮನುಷ್ಯನ ಹರಿದಾಟ ಬಂದಾದಾಗ ಪ್ರತಿಯೊಬ್ಬರಿಗೂ ತನ್ನ ಆನಂದ ತನಗೆ ಅನುಭವ ಬರ್ತದೆ. ನಾವು ಅದು ಕೊಡ್ತೆ ಇದು ಕೊಡ್ತೆ ಅಂತ ಅದು ವಸ್ತುಗಳು ಸುಖರೂಪ ಅಲ್ಲವು. ಯಾವ ವಿಷಯ ವಸ್ತುಗಳು ಅವು ಸುಖರೂಪ ಆಗಿದ್ರೆ ಅವು ಹಂತಲೇ ಇರ್ತಾವ. ಯಾಕೆ ಸುಖ ತೋರುದಿಲ್ಲ? ಯಾವಾಗ ನಿಶ್ಚಲ ಆಕೈತಿ ಬುದ್ಧಿ ಅವಾಗ ನಮ್ಗೆ ಅದು ಅನುಭವ ಬರ್ತದೆ. ನಿಶ್ಚಲ ವೃತ್ತಿಯೊಳಗೆ ತೋರುವಂತ ಆನಂದ ನಿನ್ನ ಆನಂದ ಅನ್ನೋದನ್ನ ನಾವು ನಮ್ದ ಇದನ್ನೋದು ಖಾತ್ರಿ ಮಾಡ್ಬೇಕು. ವಿಷಯದ್ದಲ್ಲ ಅದು. ವಿಷಯದ ಜರ ಆನಂದ ಆಗಿದ್ರೆ ವಿಷಯ ಇಲ್ದಾಗ ಅದು ನಮಗೆ ತೋರ್ಬಾರ್ದು. ಇದ್ದೆತ್ತಾಗ ಯಾವ ವಿಷಯ ವಸ್ತುಗಳಿಲ್ಲ ಅಲ್ಲಿ ಏನ್ತಿಲ್ಲ, ಗಂಡಿಲ್ಲ, ತಿನ್ನೋದಿಲ್ಲ, ನೋಡೋದಿಲ್ಲ, ಮೂಸಿ ನೋಡೋದಿಲ್ಲ, ಮುಟ್ಟುವುದಿಲ್ಲ. ಇವು ಯಾವ ಭೋಗ ವಸ್ತುಗಳು ಇಲ್ಲದ ನಾವು ನಿತ್ಯ ಆನಂದವನ್ನು ಅನುಭವ ಮಾಡ್ತೇವೆ. ನಿದ್ದೆಯೊಳಗೆ ತಿಳಿಯಲೇ ಇರ್ತೇವೆ. ಇಲ್ಲಿ ಅರ್ಥ ಅದರ ಸಂಪರ್ಕ ತಪ್ಪಿಸ್ಕೊಂಡ ಅನುಭವ ಮಾಡ್ಕೋಬೇಕಾಗಿತ್ತು. ಎಚ್ಚರಿದ್ದ ವಿಷಯಗಳ ಗೊಡವಿ ಕೈ ಬಿಟ್ಟು ಅದನ್ನು ಹೊಂದು ಕೆಲಸದ. ಈ ವಾಸನಾ ವಿಷಯದಿಂದನ ಸುಖ ಸಿಗ್ತೈತೆ ಅನ್ನೋ ವಾಸನ ಎಳ್ಕೊಂಡು ಹೋಗಿ ಮತ್ತು ಅದ ಕಂತ್ರಾಟ ಮಾಡಕ್ ಹಸ್ತೈತಿ ನಮ್ಮನ್ನ. ಅದ್ರಾಗೆ ತೇಕಾಕ್ ಹಸ್ತೈತಿ ಹೊಳ್ಳೆ ವಾಸನ. ಆ ವಾಸನ ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ಎಳ್ಳಷ್ಟು ಸುಖ ಇಲ್ಲ ಅದ್ರೊಳಗೆ. ಸುಖ ನಾನಾ ಸುಖ ಸ್ವರೂಪ ಇದ್ದೇನೆ. ನನ್ನನ್ನು ನಾವು ಹೊಂದಾಕಿ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಶಾರೀರಿಕ, ಭೌತಿಕ, ಮಾನಸಿಕ ಯಾವ ಶ್ರಮವನ್ನು ನಾವು ವಹಿಸೋ ಕಾರಣ ಇಲ್ಲ. ಗುದ್ದಿ ಹಾಸ್ಕೋತೀನಿ ಇಲ್ಲದಲ್ಲಿ ಐತೆ ಅಂತ ತಿಳ್ಕೊಂಡು ನಿರಂತರ ಪ್ರಯತ್ನ ನಡೆಸ್ಯಾನ. ಎಷ್ಟು ತಲೆಮಾರುಗಳಾದವ್ರಿ ಇವು. ಅದರಿಂದ ಸುಖ ಸಿಗ್ತೈತಿ, ಇದರಿಂದ ಸುಖ ಸಿಗ್ತೈತಿ ಅಂತ, ಅನ್ಯದರಿಂದ ಸುಖ ಸಿಗ್ತೈತಿ ಅನ್ನುವಂತ ಇಚ್ಛಾ ಏನದು? ಇದ ಆಶಯ. ಇದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ತನ್ನ ಬಿಟ್ಟು ಅನ್ಯದ್ರಾಗ ಹುಡುಕೋದಕ್ಕೆ ಆಶಯ ಅಂತಾರ. ತನ್ನೊಳಗ ತಾನು ಹುಡುಕೋದಕ್ಕೆ ಭಕ್ತಿ ಅಂತಾರ. ತಾನೇ ತನ್ನ ನಿಜವ ನೋಡಲು ಪರಮಾನಂದ ಚಿದಖಂಡ. ಭಕ್ತಿ ಮಾಡಪ್ಪ ಭಕ್ತ ಅಂದ್ರೆ ಅನ್ಯದ್ರ ಕಡೆ ಹೆಣಿಕೆ ಹಾಕೋದು, ಕೈ ಬಿಡೋದು ಬಿಟ್ಟು ನಮ್ಮೊಳಗ ನಾವು ನೋಡ್ಕೊಳ್ಳೋ ಕೆಲಸ. ನೀನಾಗಿದ್ದಾಗ ಆರಾಮಿರ್ತೀನಿ, ಮತ್ತೆ ಏನಾರ ಆಗಾಕೊಂಡೆ ಅಂದ್ರೆ ಆರಾಮ್ ಕಳ್ಕೋತೀನಿ. ಏನಾರ ಆಗಿ ಆರಾಮ್ ಇರ್ಬೇಕಂತ ಆಗುದಿಲ್ಲ. ಅದು ಹೋಗುದಾಗಿ ಏನ್ ಮಾಡವ? ಹಾಗೆ ಅಲ್ಲಿಗೆ ಈ ಸೋರುದು ನಾರೋದು ಹಾಕೊಂಡ್ ಕುಂತಿಯಲ್ಲ, ಆರಾಮದಿಯ? ಎಷ್ಟು ದಿನ ಇರಾಮ ಇದು ನೀನಾಗಿ? ಶರೀರ ನೀನಾಗಿರೋದು ಕಾಯ್ಮು, ನೀನಾಗಿರೋದು ಕಾಯ್ಮು. ಎಚ್ಚರಿಕೆಯಾಗ ಅಷ್ಟೇ ಇದೆ. ಶರೀರ ನೀನಾಗಿರೋದು ಕನಸಿನಾಗಿದೆ ಇಲ್ಲ, ನಿದ್ದೆ ಒಳಗುದು ಇಲ್ಲ. ಇದ್ದಿಲ್ಲ ಅಲ್ಲಿ ಏನು ಹೆಣ್ಣು ಇದ್ದೇವನು, ಗಂಡು ಇದ್ದೇವೆ ಅಲ್ಲಿ, ಏನು ಹರಿದಾಮ ಇದ್ದೇವೆ, ಮುದುಕಾಗಿ ಇದ್ದೇವೆ ಅಲ್ಲಿ, ಯಾವ್ದಾರ ಜಾತಿಯವಾಗಿದ್ದೇನೆ ಅಲ್ಲಿ, ಯಾವಾರ ಇದ್ದವನ ಅಲ್ಲಿ. ಎಚ್ಚರಿಕೆ ಒಳಗೆ ಒಂದು ಅವಸ್ಥೆ ಒಳಗೆ ಏನಾರ ಆಗುದು ನೀನು, ಮತ್ತೊಂದು ಅವಸ್ಥೆ ಒಳಗೆ ಅದಿಲ್ಲ. ಕನಸಿನಾಗ ಆದದ್ದು ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆ ಒಳಗಿದ್ದದ್ದು ಕನಸಿನಾಗಿಲ್ಲ. ಈ ಎರಡೂ ಅವಸ್ಥೆ ಒಳಗಾದದ್ದು ನಿದ್ದೆ ಒಳಗಿದಿಲ್ಲ.
ನಿದ್ದೆಯೊಳಗೆ ಅದು ಮಬ್ನ್ಯಾಗ ಬಿದ್ದಿರ್ತದೆ, ಅದು ನಿನ್ನ ನಿಜದಲ್ಲಿ ಇಲ್ಲ. ಆ ಅಜ್ಞಾನದ ವ್ಯವಹಾರನೂ ಅಲ್ಲಿ ಇಲ್ಲ. ಏನ್ ಅಜ್ಞಾನವಲ್ಲದ, ಏನೊಂದು ತೋರದ ಅಜ್ಞಾನವಲ್ಲದ. ಎಚ್ಚರಿಕೆನೂ ತೋರಂಗಿಲ್ಲ, ಕನಸನು ತೋರಂಗಿಲ್ಲ, ನಿತ್ಯನೂ ಇಲ್ಲ. ಅದ ನಿನ್ನ ನಿಜ ಅಂತ. ಏನ್ ಅಲ್ಲಿ ಯಾವ ವ್ಯವಹಾರನೂ ಇಲ್ಲ, ತೋರಿಕಿಲ್ಲ, ಅಲ್ಲಿ ಅಜ್ಞಾನ ಇಲ್ಲ. ಅಂತ ಉನ್ನತ ಸ್ಥಿತಿಯನ್ನು ನಾವು ಹೊಂದಬೇಕಾಗಿತ್ತು. ಅದ ನಿನ್ನ ನಿಜದ ಎಚ್ಚರ ಅಂತ. ಅದಕ್ಕೆ ಜ್ಞಾನ ಅಂತ. ಈ ತೋರಿಡುವುದು ವಸ್ತುಗಳು ತಿಳುವಳಿಕೆ ಮಾಡ್ಕೊಂಡು ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗೆ ಇರುವುದಿಲ್ಲ. ಎಲ್ಲಾ ಕಾಲದೊಳಗೂ ಇದ್ದದ್ದು ಯಾವ್ದೈತಿ, ಯಾವಾಗ್ಲೂ ಇದ್ದದ್ದು ಸುಖರೂಪವಾದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ವಿಕಾರ ಆಗ್ಲಿ ಇದ್ದಂಥದ್ದು ಯಾವ್ದೈತಿ ಅದ ನಿನ್ನ ನಿಜ. ಅದನ್ನೇ ಅನುಭವ ಮಾಡ್ಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು, ನಿರಂತರವಾದಂಥ ಪ್ರಯತ್ನ ಬೇಕಿದಕ್ಕೆ. ಈ ತೋರಿಕೆ ದೇವ್ರ ಇಚ್ಛಾನೋ ನಿನ್ನ ಇಚ್ಛಾನೋ ಇದು. ದೇವ್ರ ಇಚ್ಛಾಚಾರಾಗಿದ್ರೆ ಅವನ ಬಂದು ಅಡಗಿಸಿದಾಗ ಅಡಗಿಸ್ಬೇಕಾಗಿತ್ತು. ಆದ್ರೆ ನೀನ ಅಡಗಿಸ್ಲಿಕ್ಕೆ ಬರ್ತೈತಲ್ಲ ನಿನಗೆ. ಆ ದೇವರೆಲ್ಲ ನೀನ ಕಲ್ಪಿಸಿದ್ದು ಹೋದಿಲ್ಲ. ನಿನ್ನ ಒಲಿಮೆಗೆ ತಕ್ಕಂಗೆ ಅವಕ್ಕೆ ರೂಪ ಕೊಟ್ಟಿ, ಆಕಾರ ಕೊಟ್ಟಿ, ನೀನ ಹುಟ್ಟಿಸಿದವ. ದೇವರನ್ನು ಹುಟ್ಟಿಸಿದವ ನೀನ ಹೌದಿಲ್ಲ. ದೇವರಿಗೆ ನೀ ಹುಟ್ಟಿವೇನ, ನಿನಗೆ ದೇವ್ರು ಹುಟ್ಟ್ಯಾವ. ನಮಗ ಹುಟ್ಟಿದ್ದು ಹೋದಿಲ್ಲ. ನಮಗೆ ಹುಟ್ಟಿದ ದೇವ್ರು ನಮಗೇನು ಕೊಡ್ತಾವ ನೀವು? ನೀನ ಹುಟ್ಟಿಸಿದ್ದು ಹೋದಿಲ್ಲ. ದೇವತೆಗಳಂತೇಳಿ ನೀನ ಕಲ್ಪಿಸ್ಕೊಳ್ತೀವ. ನಿನ್ನ ಕಲ್ಪನಾದ ತೋರಿದ್ದು, ನಿನ್ನ ಕಲ್ಪನೆಯ ತೆರೆಗಳು ಅಂತ. ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆಯ ತೆರೆಗಳು. ಶಕ್ತಿ ಅದಳ, ದೇವಿ ಅದಳ, ನೀನ ಕಲ್ಪಿಸ್ಕೊಂಡ್ಬಂತ. ಯಾವ ಕಲ್ಪಿಸ್ಕೊಂಡಿಲ್ಲ, ನಾವು ಆರಾಮದಾನ. ಕಲ್ಪಿಸ್ಕೊಂಡು ಇನ್ನೇನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಹಂಗ ಬಡ್ಕೊಂಡು ನೆಮ್ಮದಿ ಕಳ್ಕೊಂತೈತಿ. ಪಶು ಪಕ್ಷಿಗಳು ಯಾವ ಹಂಗ ದುಡಿತಾವ, ಏನಾರ ತಿಂತಾವ, ನಿದ್ದೆ ಮಾಡ್ತಾವ, ಅವು ಮಾಹಿತಿ ವ್ಯವಹಾರ ಮಾಡ್ತಾವ. ಅಗದಿ ನಿಸರ್ಗಕ್ಕೆ ಅನುಸಾರವಾಗಿ ಅವು ಜೀವನ ಸಾಕ್ತಾವ. ಅದಕ್ಕಿಂತ ಕೇಳೋ ಇಲ್ಲದ ಕಲ್ಪಿಸ್ಕೊಂಡು ಏನೇನ ಮಾಡ್ಕೊಂತ ಹೊಂಟಿ. ಎಲ್ಲಿದಾವು ಅನ್ಯವಾಗಿ ಪಿಂಡ ಬಿಟ್ಟರಸರು ಏನಂತೂ ಕಾಣಿಸಲು ಬರಿದೆ. ಯಾರಿಗಾರ ಭೇಟಿಯಾಗ್ಯಾವ ನಾವು ಅನ್ಯವಾಗಿ ಏನೇನೋ ಕಲ್ಪಿಸ್ಕೊಂಡು ಕುಂತೀಯಲ್ಲ. ಬಿಡದನ್ನ ಭ್ರಮ ಬಿಡ. ಅರ್ಧ ಕೆಲಸ ಅದಂಗೆ ನೋಡ್ರಿ. ಅದು ಬಿಟ್ಟೆ ಅಂದ್ರೆ ಭ್ರಾಂತಿ ಹೋಗ್ತದ. ಅನ್ಯವಾಗಿ ಐತೆ ಅನ್ನೋ ತಿಳುವಳಿಕೆ ಭಯ ಉಂಟು ಮಾಡ್ತೈತಿ. ಇನ್ನೊಂದು ಅನ್ಯವಾಗಿ ನಮಗೆ ಐತೆ ಅಂದ್ರೆ ಭಯ ಭೀತಿ ಉಂಟಾಗ. ಇನ್ನೊಂದು ಯಾವುದು ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇಲ್ಲಿ ಯಾವುದೂ ಇಲ್ಲ, ನಿನ್ನ ಹೊರತು ಮತ್ತೊಂದು ಯಾವುದಿಲ್ಲ. ಅರಿವಿನ ಹೊರತು ಅನ್ಯವಾಗಿ ಮತ್ತೊಂದಕ್ಕೆ ಅಸ್ತಿತ್ವ ಇಲ್ಲ. ಅಲ್ಲಿ ಮಹಾ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತೆ. ಅಂದ್ರೆ ಚಿಂತೆ ಕಡಿತೈತೆ ನಮ್ಗೆ. ಇನ್ನೊಂದು ಐತಿ ಅಂದ್ರೆ ಭಯ ಉಂಟಾಗಕ್ಕೆ ಚಲೋ ಹೋಗ್ತೈತಿ. ಹೆದರಿಕೆ, ಭಯ. ಇದನ್ನು ಒಮ್ಮೆ ನೀ ಖಾತ್ರಿ ಮಾಡ್ಕೊಂಡೆ ಅಂದ್ರೆ, ಜ್ಞಾನದಿಂದ ಸಮಾಧಿಯನ್ನು ಹೊಂದಿ ಅದರ ನಿಜದ ಅನುಭವವನ್ನು ನೀ ಮಾಡ್ಕೊಂಡೆ ಅಂದ್ರೆ ನಾವು ಹೆದರುವುದೇನೆ. ಅದಕ್ಕೆ ಸಾಧು ಜನರಿಗೆ ಭಯ ಇರುವುದಿಲ್ಲ. ಭಯ ಇದ್ರೆ ಅವನು ಸಾಧುನ ಅಲ್ಲ. ಯಾವಾಗಲೂ ಸ್ವರೂಪದ ಎಚ್ಚರಿಕೆ ಒಳಗೆ ಅದರ ಅನುಸಂಧಾನದಾಗ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದು ಸಾಧುವಿನ ಮುಖ್ಯ ಲಕ್ಷಣ. ಅವಾಗ ಸಾಧು ಅಂತ. ಬರೇ ಬಾಳೆ ಬದುಕು, ನಾನು ಹೊರಗಿಂದ ಅದಾತೆ ಇದಾತೆ, ನನ್ನ ಮನೆ ಏನಾಯ್ತು, ಮಕ್ಕಳೇನಾದ್ರು, ಅದ ನೆನಪಿನಾಗಿರೋದು. ನನ್ನ ಹೊಲ ಮನಿ ಬದುಕು, ನನ್ನ ಶರೀರ, ಅಲ್ಲದನ್ನು ಹಿಡ್ಕೊಂಡು ತೋರಿಕೆ ಒಳಗಿಂದ ನೆನಪು ಮಾಡ್ಕೊಂತ ಕೂಡುದು ಸಾಧು ಅನು. ಅದರಿಂದ ಚಿಂತೆ ಹತ್ತತಿಲ್ಲ. ಕೆಟ್ಟ ಹೋಗೋ ವಸ್ತುಗಳು ನೆನಪು ಮಾಡಿರ ನಾವು ಕೆಟ್ಟ ಹೋಗೋ ಹಿಂಗ ಇಟ್ಕೋಬೇಕಂತ ಹತ್ತೈತಿ ಅದಕ್ಕೆ ಚಿಂತೆ. ಕೆಡಲಾರದಂಥ ವಸ್ತು ಎಂದೂ ವಿಕಾರ ಆಗುದಿಲ್ಲ, ನಾಶ ಆಗುದಿಲ್ಲ ಅಂತ. ಅವಿನಾಶಿ ಆದಂಥ ವಸ್ತುವಿನ ನೆನಪಿನಾಗಿದ್ದ ನಾವು ಚಿಂತೆ ಅದ. ಚಿಂತೆ ಕಳ್ಕೊಂಡೇ ಇರ್ಬೇಕಂತೀವಿ, ಚಿಂತೆಯಾಗಿ ಒದ್ದಾಡ್ಬೇಕಂತೀವಿ. ನೋಡ್ಕೊ, ಚಿಂತೆ ಬೇಕಾದ್ರೆ ಬಾಳೆದಾಗ. ಯಾವ್ದು ಚಿಂತೆ ಇಲ್ಲ ಇರ್ಬೇಕನ್ನೋ ಹಂಗಿದ್ರೆ ನಿನ್ನೊಳಗೆ ನೀನ್ ನೋಡ್ಕೊ. ಯಾರು ಬೇಕಾದ್ರೆ ನಿನ್ನ ಕೈ ಒಳಗೈತಿ. ನಿನ್ನ ಭವಿಷ್ಯ ಎಲ್ಲ ನಿಶ್ಚಿಂತನಾಗಬೇಕಂತಿ, ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕಂತಿ, ಆದ್ರೆ ಇಂಥದನ್ನ ಮಾಡ್ಕೊಂತ ಕುಂತಿಕಂದ್ರ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಮಾಡಿದ್ದೇನು ಉಳಿದೈತಿ ನೋಡ್ಕೊ.
ಅದನ್ನ ಮಾಡಿದವ್ರು ಸುಖದಿಂದ ಅದನ್ನು ನೋಡ್ಕೊ. ಹಂಗೆ ಕಣ್ಣು ಮುಚ್ಕೊಂಡು ನಾವು ಕುಡ್ರು ಬೆಣ್ಣು ಹತ್ತಿ ಅಡ್ಡಾಡ್ತಾರೆ. ವಿಚಾರವಂತರ ಬೆಣ್ಣು ಹತ್ಬೇಕಿಲ್ಲ. ಅವ್ರು ಹೆಂಗೆ ಸುಖ ಹೊಂದಿದ್ರು, ಏನು ಮಾಡಿದ್ರೆ ಅವರು? ಏನೂ ಮಾಡಲಿಲ್ಲ, ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದು ತಮ್ಮ ಇರುವಿನ ಸಿದ್ಧವಾಗಿ ರೆಡಿ ಇದ್ದದ್ದು. ಅದು ಸುಖರೂಪವಾದಂಥ ಇರು, ಅದು ಏನಾರ ಕರ್ಮ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ, ಪರಿಣಾಮಿನೂ ಅಲ್ಲ. ಮಣ್ಣು ನೀರು ಕಲಿಸಿ ಕೊಡ ತಯಾರು ಮಾಡಿದಂಗೆ ಅದನ್ನು ತಯಾರು ಮಾಡ್ಬೇಕಾಗಿ ಉತ್ಪಾದನೆ ಮಾಡ್ಬೇಕಾಗಿಲ್ಲ. ಬಹಳಷ್ಟು ಉತ್ಪನ್ನ ತೆಗೆದ, ಅದು ಉತ್ಪನ್ನ ತೆಗೆದದ್ದು ಎಲ್ಲ ಕೆಟ್ಟು ಹೋಗೋಣ ಅಲ್ಲ, ಎಷ್ಟು ಉತ್ಪಾದನೆ ಮಾಡಿರೋದು ಏನಾಗ ಅವು ಮತ್ತು ಕೊರತೆನ ನಿನಗೆ ಹೌದಲ್ಲ. ಎಷ್ಟು ಅಭಿವೃದ್ಧಿ ಹೊಂದಿನ, ಎಷ್ಟು ಉತ್ಪಾದನೆ ಮಾಡಿರೋದು ಮತ್ತು ಅದು ಕೊರತೆನ ಅಪಾಪಿ ಹೆಚ್ಚು. ಅದು ಸಂಸ್ಕಾರಿನೂ ಅಲ್ಲ, ದ್ವಿಜನಂತೆ ಸಂಸ್ಕಾರಿನೂ ಅಲ್ಲ. ಉಪನಯನ ಕಾರ್ಯಗಳನ್ನು ಮಾಡಿ ಯಾಕಂದ್ರೆ ಬ್ರಾಹ್ಮಣನ ಮಾಡಿದಂಗೆ ಸಂಸ್ಕಾರನೂ ಅಲ್ಲ. ಇದು ದ್ವಿಜನಂತೆ ಸಂಸ್ಕಾರನೂ ಅಲ್ಲ, ದಧಿ ಕ್ಷೀರದಂತೆ ಪರಿಣಾಮಿನೂ ಅಲ್ಲ ಅಂತ. ಹಾಲು ಹೆಪ್ಪಾಕಿ ಕಾಶಿ ಹೆಪ್ಪಾಕಿ ಮೊಸರು ಕಡದು, ಕೆನಿ ತೆಗೆದ ಬೆನ್ನಿ ಕಡದ ಅದನ್ನು ಕಾಶಿ ತುಪ್ಪ ತೆಗೆದಂಗೆ ಹಿಂಗೆ ಅದನ್ನು ಮಾಡಬೇಕಾಗಿಲ್ಲ. ನರಕ ನಾಕಾದಿಯಂತೆ ಪ್ರಾಪ್ಯನೂ ಅಲ್ಲ. ಪುಣ್ಯ ಕರ್ಮಗಳನ್ನು ಮಾಡಿ ಪಾಪ ಕರ್ಮಗಳನ್ನು ಮಾಡಿ ಸ್ವರ್ಗ ನರಕ ಹೊಂದುವಂಗೆ ಅದು ಅಲ್ಲ. ಅದು ಕರ್ಮದ ಇದದು. ಏನು ಕರ್ಮದ ಪ್ರಕಾರ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅಂತಂಥ ಜನ್ಮಗಳನ್ನು ಹೊಂದೋದಲ್ಲ ಮೋಕ್ಷ ಅಂದ್ರೆ. ಯಾವಾಗಲೂ ರೆಡಿ ಇದ್ದದನ್ನು ಯಥಾರ್ಥವಾಗಿ ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ ಏನೂ ಮಾಡುವ ಅವಶ್ಯಕತೆನೇ ಇಲ್ಲ. ತಿಳುವಳಿಕೆನ ಅದಕ್ಕೆ ತಿಳಿದರೆ ಇದರ ಫಲ ಸಿಗ್ತೈತಿ. ತಿಳಿಯಲೇ ಏನಾರು ಮಾಡಕ್ಕೆ ಹೋದೆ ಅಂದ್ರೆ ನಿನಗೆ ಅದು ವ್ಯರ್ಥ. ಅದೆಲ್ಲ ಏನಾರು ಮಾಡೋದೆಲ್ಲ ವ್ಯರ್ಥ. ಇದಕ್ಕಾಗಿ ಕರ್ಮದಿಂದ ನೀನು ಬಂಧನ ದುಃಖ ಹೋಗೋದನ್ನಿಲ್ಲ. ಸುಳ್ಳ ಕರ್ಮಗಳನ್ನು ಮಾಡಿ ಸುಳ್ಳ ದನಿಬೇಡ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯಿರಿ. ಆತ್ಮೋದ್ಧಾರಕ್ಕಾಗಿ ಬಿಡೋದನ್ನೆಲ್ಲ ಕರ್ಮ ಇವನ್ನೆಲ್ಲ ಮನೆಯಾಗಿ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಲ್ಲಿ ಮನೆಯಾಗ ಕೂತು ಏನು ಮಾಡವ? ಮನೆಯಾಗ ಕುಂತ ಮನೆಯಾಗಿದ್ದು ಇದನ್ನು ಮಾಡೋಕ್ಕಾಗತ್ತೆ ನಿನಗೆ? ಯಾಕ್ರಿ ಬರೇ ಅವ ನೆನಪು ಬರ್ತಾವ, ಬಾಳೆ ನೆನಪ ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಇದರಾಗ ಹೋಗ್ತೀನಿ ನಿನ್ನ ಜೀವನ. ಅದಕ್ಕೆ ಬಿಡೋದು. ನಿನ್ನ ಮನೆ ನಿನ್ನ ಊರು ಬಿಟ್ಟು ಇದರ ಅಭ್ಯಾಸದಾಗ ಕೊಡು. ನಿನ್ನ ಕೆಲಸ ನೀ ಮಾಡ್ಕೋ. ಬರೀ ಇದನ್ನ ಮಾಡ್ಕೊಂತ ಬನ್ನಿ ಜನ್ಮದಾಗ. ಇದು ನಾನು ನಂದು ಅಲ್ಲದನ್ನು ಹಿಡ್ಕೊಂಡು. ಅದಕ್ಕೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರ ಬೀಳಿರಿ ಅಂತ ಶಂಕರಾಚಾರ್ಯ ಗೂಟ ಬಿಡ್ಕೊಂಡು ಕುಂಡ್ರ ಅಲ್ಲೇ ವಾಲ್ಯ ಅಂದ. ಯಾಕ್ರಿ ಸಂಚಾರ ಮಾಡಿದ್ರಿಲ್ಲ ಮಹಾತ್ಮರಿಲ್ಲ, ಅಲ್ಲೇ ಇದ್ದಿದ್ರೆ ಹಾಕಿತ್ತನ ಅವ್ರಿಗೆ? ಸ್ಥಾನ ಪ್ರತ್ಯಾಹಾರ ಮಾಡಿದ್ರಿಲ್ಲ. ಹೆಂಗ ಹೋಗ್ಲಿಪ್ಪ ನಮ್ಮನ್ನು ಬಿಟ್ಟು ನಾವು ಇಲ್ಲೇ ಹೇತ್ರಾಡಿ ಮಾಡಿರಿ. ಬಿಟ್ಟಿರ ಕಡ್ಡಾಯ ಕಲಿ, ಸಂಚಾರ ಮಾಡಿ ಆಸಕ್ತಿ ಕಡಿಮೆ ಆಕೈತಿ. ಅನಾಸಕ್ತಿ ನಮಗೆ ಬರ್ಬೇಕಂದ್ರೆ ಈ ಜಗತ್ತಿನ ವ್ಯವಹಾರದೊಳಗೆ ಸಂಚಾರನ ಮಾಡ್ಬೇಕು. ದೇಶ ತಿರುಗು ಕೋಶ ಓದಂದ ಹೌದಿಲ್ಲ? ಇದನ್ನು ಓದುದನ್ನು ಮಾಡು, ತಿರುಗು ಅದನ್ನು ಸಂಚಾರನ ಮಾಡು. ಆ ಪ್ರಾಕ್ಟಿಕಲ್ ಬೇಕದ. ಹಂಗ ಮಾತಾಡಿದಿ ನಮಗ ಎಲ್ಲಿ ಹೋಗ್ಬಾರ್ದು. ಎಲ್ಲಿ ಹೋಗ್ಬಾರ್ದು ಅಂದ್ರೆ ನಿನ್ನ ಬಿಟ್ಟು ಹೋಗ್ಬಾರ್ದು. ಒಕ್ಕಿ ಅಲ್ಲಿಗೆ ಹೊರಗೆ ಎಲ್ಲಿ ಹೋಗ್ಬೇಡ ಅಂತಂದ್ರೆ ಆ ಸ್ವರೂಪವನ್ನು ಬಿಟ್ಟು ಕದಲಬಾರ್ದು. ಮನಸ್ಸು ಹೋಗತ್ತಿಲ್ಲ. ಇದ್ರಾಗ ಓಡ್ಯಾಡ್ತೈತಿ ಹಂಗ ಮುಗುಳು ಸುಟ್ಟು ಬೇಕಿನ ಹಂಗ ಓಡ್ಯಾಡಿ ಬಳಲ್ತತಿಲ್ಲ. ಅಲ್ಲೇ ಇಲ್ಲೇ ತನ್ನ ಮೂಲ ಸ್ಥಿತಿಯನ್ನು ಬಿಟ್ಟ ಇದ್ದ ಸ್ಥಾನವನ್ನು ಬಿಟ್ಟು ಸ್ವಸ್ಥಾನವನ್ನು ಬಿಟ್ಟು ಅನ್ಯದ್ರಾಗ ಹೆಣಿಕೆ ಹಾಕೋದು ಕೆಲಸ ಏನೈತಿ? ಇಂದ್ರಿಯ ಮತ್ತು ವಿಷಯಗಳ ವ್ಯಾಪಾರದ ತೊಡಗಿ ಬಿಡ್ತೀವಿ. ಬಿಡು ಪುರುಷತ್ಲೆ ಅದನ್ನೇ ಮಾಡ್ತಿಲ್ಲ. ಎಂದಾಗಬೇಕು ಹೇಳಿ ನಿನಗೆ? ಅದನ್ನು ಬಂದ್ ಮಾಡೋದು. ಸರಿಗಾಡು ಚಾಡಿ ಅಂದಾಗ ಅನುಭವಕ್ಕೆ ಬರ್ತೈತಿ. ಅದನ್ನ ಜನ್ಮಾಂತರ ಬರ್ತೈತೆ. ಸರಿಗಾಡು ಚಾಡಿ ನಾನು ಹೋಗಿನಪ್ಪ, ಅಲ್ಲೇ ಮಠಕ್ಕೆ ಹೋಗಿನಿ, ಶಾಸ್ತ್ರಕ್ಕೆ ಹೋಗಿನಿ. ಈ ಬಂದದ್ದ ಬರೇ ಊರು ಸುದ್ದಿ ಇದ್ರಾಗ ಕಡಿತೈತಿ ಕೆಲಸ. ಅಂತ ಸಂಘ ಮತ್ತದು ಬಿಡತೈತೆ ನಿನ್ನ? ಅದು ಅಲ್ಲಿ ಹೋಗಿ ಕುಂತ್ರ ಇದ್ರಿಗೆ ಕುಂತ್ರ. ಅದಕ್ಕೆ ಸ್ಥಾನ ಪ್ರತ್ಯಾಹಾರ ನೀವು ಮಾಡಬೇಕಾಗೈತಿ. ಜಗ ಸ್ಥಾನ ಬಿಡದ ಹೊರತು ನಿಮ್ಮಪ್ಪ ಸತ್ತ ನಿಮ್ಮವ್ವ ಊಟಕ್ಕೆ ಕುಂತ್ರು ನಿನಗಿದನ್ನು ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ನೆನಪಿಟ್ಕೊ ನೀ ಇದನ್ನು. ಅಭ್ಯಾಸ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಅತ್ಯವಶ್ಯತೆ. ತನ್ನ ಊರು ನನ್ನ ಮನಿ ಜಗ ಬಿಡದ ಅಲ್ಲೇ ಇದ್ಕೊಂಡ ಹೇತ್ರಾಡಿ ಮಾಡಿರಿ ಸೈನ್ಯ ಅಂತ. ಎಲ್ಲ ಮಹಾತ್ಮರ ಅಭ್ಯಾಸ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಮಾಡಿದಾಗ ಇದನ್ನ ನಮ್ಮ ಗಟ್ಟಿ ಆಕೈತದೆ. ಒಂದ್ ದಿನ ಬಿಟ್ಟಿರಕ್ಕಾಗುದಿಲ್ಲಪ್ಪ ನಿನ್ನ ಮನಿ ನಿನ್ನ ಊರು.
ಅಲ್ಲೇ ಊಟ ಹೊಡ್ಕೊಂಡು ಕುಂಡ್ರಂಗ ಏನು ಲಾಭ ಐತಿ ನೋಡ್ಕೊಂಡು ನಿನಗೆ ಅದ್ರ ಬೆನ್ನು ಹತ್ತಿ ನಿನ್ನ ಉದ್ಧಾರ ಅವಕಾರ ಇದನ್ನೆಲ್ಲ ತ್ವರೆ ವಿಷಯ ಚಿಂತನೆಯನ್ನು ಕೈ ಬಿಡು, ಬಾಳೆ ಚಿಂತನೆ ಕೈ ಬಿಡದ ಅದನ್ನ ನೆನಪು ಮಾಡ್ಕೊಂಡು ಅವ್ನಿಗೆ ಏನು ಲಾಭ ಆಗೈತೆ ನೋಡಿ. ಬರೇ ಎಚ್ಚರ ಆದ ಕೂಡಲೇ ಅದ ಹೆಸರದಾಗ ಹೇಳೋದು ಕೇಳೋದ ಇಬ್ಬರು ಕೂಡಿದ್ರೆ ಅದೇ ಹೆಸನ, ಮತ್ತೊಂದು ಏನು ಇಲ್ಲ. ನಮ್ಮ ಇರುವಿನ ಬಗ್ಗೆ ಏನಾರ ಹೇಳೋದು ಕೇಳೋದು ಕೇಳಿದ್ದನ್ನು ಮನನ ಮಾಡಕ್ ಕಲ್ತೆ ಕೇಳಿದ್ದನ್ನು ಬಿಡ್ತೀವಿ ಹೊರತು ನಿಂದೇನು ನೀವು ಬಿಡುದಿಲ್ಲ, ಹೌದಿಲ್ಲ? ಯಾರು ಮಾಡ್ತೀವಿ ನಾವು? ಕೇಳಿದ್ದ ಅವ್ರ ಮಹಾತ್ಮ ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೈತಿ? ನಿಜದ ಕಡೆ ಲಕ್ಷ್ಯ ಐತಿ, ಎಲ್ಲ ತೋರ್ಕಿ ಕಡೆ, ನಿಜ ಅಲ್ಲದ್ರ ಕಡೆ, ತೋರ್ ಎಡಗೋದ್ರ ಕಡೆ ಲಕ್ಷ್ಯ ಐತಿ, ಬಾಳೆದ ಕಡೆ ಲಕ್ಷ್ಯ ಐತಿ. ಅದು ಇದಕ್ಕಿದ್ದಂಗೆ ಇರ್ತೈತನ ಅದು ಹಿಂಗೆ ಇಟ್ಕೋಬೇಕಂತ. ಇಟ್ಕೊಳಕ್ಕೆ ಎಂದು ಸಾಧ್ಯ ಆಗ್ಬೇಕು. ಯಾವ್ದು ಎಂದೂ ಇದಕ್ಕಿದ್ದಂಗೆ ಇರುವುದಿಲ್ಲ, ಅದು ಬದಲಾವಣೆ ಆಗುದು ಪ್ರತಿಯೊಂದು ವಸ್ತು. ಅದಕ್ಕೆ ಸಂಸಾರ ಅಂತ ಬದಲಾವಣೆ ಹೊಂದುವಂಥದ್ದು ಏನೈತೆಲ್ಲ ಸಂಸಾರ. ಅದರ ನೆನಪಿನಾಗಿರೋವಾಗ ಸುಖ ಇಲ್ಲ, ಸಂಸಾರಿಗೆ ಸುಖ ಇಲ್ಲ. ಸಂಸಾರ ತ್ಯಾಗ ಮಾಡಿದಾಗ ನಿನಗೆ ಅದು ಅನುಭವ. ಎಲ್ಲಿ ಹಿಡದೆ ಅದನ್ನ ಮನಸ್ಸಿನಾಗ ಹಿಡದಿ, ಮನಸ್ಸಿನಾಗ ಕೈ ಬಿಡು. ಹಿಡಿದದ್ದು ಮನಸ್ಸಿನಾಗ, ಬಿಡುದು ಮನಸ್ಸಿನಾಗ. ಯಾವ್ದ ಹಿಡಿದು ಅದ, ಬಿಡುದು ಅದ. ಯಾವ್ದಕ್ಕೆ ಸಮಾಧಾನ ಶಾಂತಿ ಬೇಕಾಗಿತ್ತು ಅಂದ್ರೆ ಅದನ್ನ ಬಿಟ್ಟು ಇದ್ರ ಕಡೆ ಎಲ್ಲ ಕೊಡ್ಬೇಕಾಗಿತ್ತು. ಇದನ್ನ ಬಿಟ್ಟಾಗ ಅದಾಗ್ತೈತಿ. ಅದನ್ನ ಹಿಡ್ಕೊಂಡ ನಾ ಅದನ್ನ ಹೊಂತೇನೆ ಅಂದ್ರೆ ಸಾಧ್ಯನ. ಬಾಳೆನೂ ಇರ್ಬೇಕು, ನನಗೆ ಆರಾಮನೂ ಇರ್ಬೇಕು ಅಂತ ಸಾಧ್ಯ. ಬಾಳೆ ಎಲ್ಲ ಹಾರಿಗಿಡೋದು ಹೋದಾಗ ನಿನಗೆ ಇದು ಅನುಭವ ಗೊತ್ತೈತಿ. ನಾವು ಚಲೋ ತಂಗ ಇಟ್ಕೊಂಡು ಇದನ್ನ ಹಿಂಗ ಇಟ್ಕೊಂಡು ಬಾಳೆ ಇಟ್ಕೊಂಡು ಸಾಕು ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ನಿದ್ದೆ ಸುಧಾ ಹತ್ತದಿಲ್ಲ ನಿನಗೆ, ಹೌದಿಲ್ಲ? ನಿದ್ದೆ ಎತ್ತಿದಾಗ ಬಾಳೆ ಹಂಗ ಇತ್ತು, ಎಲ್ಲ ಹಾರಿಗಿಡೋದು ಹೋಗಿತ್ತು. ಅಲ್ಲಿ ನೆನಪು ಸುಧಾ ಇದ್ದಿದ್ದಿಲ್ಲ ನಿನಗೆ ಅಲ್ಲಿ, ಹೌದಿಲ್ಲ? ಎಚ್ಚರಾಗ ಉಂಟಾಯ್ತು ನೆನಪು ಸುಧಾ ಇಲ್ಲ, ಅಂದಾಗ ನೀ ಆರಾಮಿದ್ದೆ ಅಂತ. ಯಾವ್ದು ನಮಗೆ ನಿರಂತರ ದುಃಖವನ್ನು ಕೊಡ್ತೈತಿ ಅದ್ರ ನೆನಪು ಮಾಡೋ ಕೆಲಸ ಏನೈತಿ? ಇದು ಹೊಳಿಬೇಕಲ್ಲ ನಮಗೆ, ಇದು ದುಃಖ ರೂಪಿ ಐತಿ ಅನ್ನೋದು. ಇದೆಲ್ಲ ಜಗತ್ತಿನ ವ್ಯವಹಾರ ತೋರಿಕೆ ಸಂಬಂಧ ದುಃಖ ಕೊಡ್ತೈತಿ ಇದು ಅನ್ನೋದು ಹೊಳೆದಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮ್ ಇರ್ಬೇಕಂತಾನ. ಎಲ್ಲೋ ಒಬ್ಬ ಪುಣ್ಯಾತ್ಮಗೆ ಇದು ಹೊಳಿತೈತಿ. ಇದೆಲ್ಲ ದುಃಖದಿಂದ ತುಂಬ್ಯದ ಅಂತ ಬುದ್ಧನಂತ ಅವಾಗ ಯಾಕ್ರಿ ವಿಚಾರ ಅಂತಾರೆ. ಯಾರು ಇರ್ತಾರೆ? ಅದು ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳಿತೈತಿ. ಬ್ಯಾಡಪ್ಪ ಇದ್ರ ನೆನಪು ಸಾವಿರ ಬೇಡ. ಅದೇ ಚಂದ ಕಂಡೈತಿ ಇದೇ ಜೀವನ, ನನ್ನ ಮಕ್ಕಳು ಮರಿ ಇವೆಲ್ಲ ನಾನು ಹಿಡ್ಕೊಂಡು ಅಲ್ಲದನ್ನ ಹಿಡ್ಕೊಂಡು ನಾನು ನನ್ನದು ಅಂತ ವ್ಯವಹಾರ ನಡೆಸಿ ಅಲ್ಲ. ತೋರೆಡಗುದನ್ನ ನಾನು ನಂದು ಅಂತೀಯಲ್ಲ. ಯಾವಾಗಲೂ ಇದ್ದದ್ರ ಕಡೆ ಲಕ್ಷ್ಯ ಇಲ್ಲಲ್ಲ. ಯಾವ್ದಕ್ಕೆ ನಾನು ಯಾವ್ದಕ್ಕೆ ನಂದು ಅನ್ನೋದು ಬಿಟ್ಟು ತೋರೆಡಗುದಕ್ಕೆ ನಾನು ನಂದು ಅಂತ ಅನ್ಕೊಂತ ಹೊಂಟಿ. ಇವ್ಯಾವು ನಾನಲ್ಲ, ನನ್ನದು ಅಲ್ಲ, ಹೌದಿಲ್ಲ? ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಪ್ರಾಣ ಇವೆಲ್ಲ ನಾನು ಯಾವಲ್ಲ. ಯಾವ ಪಂಚಕೋಶಗಳು ನಾನಲ್ಲ, ಸಪ್ತಧಾತುಗಳು ನಾನಲ್ಲ. ಅಲ್ಲದನ್ನು ಹಿಡ್ಕೊಂಡು ಕುಂತ ನಿನ್ನಲ್ಲಿ ತೋರೆಡಗುದಕ್ಕೆ ನೀನಂತೀಯಲ್ಲ. ಯಾವಾಗಲೂ ಇದ್ದ ವಸ್ತು ಅದ ನೀನದಿ ಅಂತ. ಇದ್ದ ವಸ್ತು ನೀನು, ಅದನ್ನ ಅದ್ರ ಕಡೆ ಲಕ್ ಕೊಡು. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ ಕೊಡು. ಈ ತೋರಿಕೆ ಕಡೆ ಲಕ್ ಕೊಡು, ಕೈ ಬಿಡು. ತೋರಿಕೆ ಸಂಬಂಧ ಇಟ್ಕೊಂಡು ಯಾವ ಸುಖ ಒಂದೇನು ಹೇಳಿ. ಈಗಿದ್ದಿದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಬದಲಾವಣೆ ಅನ್ನುವಂಥದ್ದು ಏನು ಇದನ್ನ ಅವಲಂಬಿಸ್ಕೊಂಡು ನಾವು ಯಾವ ಆರಾಮದ ಇದನ್ನು ನಂಬಕ್ ಹೋಗಬೇಡ. ಬದಲಾಗುವಂಥ ವಸ್ತುವನ್ನು ಈ ಶರೀರ ಕ್ಷಣ ಕ್ಷಣಕ್ಕೆ ಇದು ಬದಲಾವಣೆ ಕ್ಷೀಣಕ್ಕುವಂತ ಹೊಟ್ಟೈತಿ. ಶೀರ್ಯತೆ ಐತಿ ಶರೀರ, ಅದು ಕ್ಷೀಣಕ್ಕುವಂತ ಹೋಗೋದು ಶರೀರ. ಎಲ್ಲ ಶರೀರಕ್ಕೂ ಕ್ಷಯ ಐತಿ, ಕ್ಷಯ ರೋಗ ಐತೈತಿ. ಅದಕ್ಕೆ ಕ್ಷೀಣಕ್ಕೂಂತ ಹೊಂಟೈತಿ, ಗೊತ್ತಾಗಲಂಗ ನಿನಗದ ಅದು ಹೊಂಟೈತಿ ಕ್ಷೀಣಕ್ಕೂ ಅಂತ. ಹುಟ್ಟೈತಿ ಅಂದ ಬೆಳಕ ಅದಕ್ಕೆ ಬಂದೈತಿ. ಅದು ಹಿಂದೆ ಬೆನ್ನು ಹತ್ತೇ ಬಿಟ್ಟದ ಅದು. ಮೃತ್ಯು ಯಾಕ್ರಿ? ಮೃತ್ಯು ನಡಿಗೆ ಹೊಂಟೈತಿ ಅದು. ಎಲ್ಲಿ ಎಕಡೆ ಹೊಂಟಿ ನೋಡ್ಕೊ, ಇದ್ರ ಬೆನ್ನು ಹತ್ತಿರ ಮತ್ತೆ ಅದೇ ಅಲ್ಲ. ಅಮೃತದಡಿಗೆ ಕೆಡಲಾರ್ದಂತ ಅದ್ರ ಕಡೆ ಲಕ್ಷ್ಯ ಇಲ್ಲ. ಈ ಕೆಟ್ಟು ಹೋಗುವಂತ ತೋರಿಕೆ ವಸ್ತುಗಳ ಕಡೆ ಲಕ್ಷ್ಯ ಐತಿ. ಅದಕ್ಕೆ ಮೃತ್ಯೋರ್ಮಾಂ ಅಮೃತಂ ಗಮಯ ಅಂತ. ಮೃತ್ಯುವಿನಿಂದ ಅಮೃತ ಅಂದ್ರೆ ಮೃತ ಅಂದ್ರೆ ನಾಶ, ಅಮೃತ ಅಂದ್ರೆ ನಾಶ ಇಲ್ಲ. ಕುಡಿಯೋ ರಸ ಅಲ್ಲ ಅದು ಅಮೃತ ಅಂದ್ರೆ. ಅಮೃತ ಅಂದ್ರೆ ಕುಡಿಯೋ ರಸ ಅಂತ ತಿಳ್ಕೊಂಡಿದ್ದಿ. ಕೆಡಲಾರ್ದಂತಹದ್ದು ಯಾವ್ದೈತಿ ಅದ್ರ ಕಡೆ ಅಮೃತ. ಈ ಕೆಟ್ಟ ಹೋಗುವ ವಸ್ತುಗಳೆಲ್ಲ ಕೊಟ್ಟರೆ ನಿನಗೆ ಅಮೃತತ್ವದ ಅನುಭವ ಮಾಡ್ಕೊಳಕ್ಕೆ. ಮೃತ ಹೊಂದುವಂಥವು, ನಾಶ ಆಗುವಂಥದ್ರ ಕಡೆ ಕೊಟ್ಟು ಅವಕ್ಕೆ ಹಿಂಗ ಇಟ್ಕೋಬೇಕಂತ. ಎಲ್ಲಾರ್ದು ಅದ ಐತಿಲ್ಲ, ಇವು ಕೆಡಬಾರ್ದು, ಹಿಂಗ ಇಟ್ಕೊ ಸಾಧ್ಯ ಆಗ್ಬೋದು. ನೀವು
ಇದು ಮುದುಕ ಆಗಬಾರ್ದು, ವಿಕಾರ ಆಗಬಾರ್ದಪ್ಪ, ಇದು ಸಾಯಬಾರ್ದು ಅಂತ ಇಟ್ಕೊಳಕಾಕತ್ತೀನಿ. ಕೆಡಲಾರ್ದಂಗೆ ಕುಂಬಳಕಾಯಿ ಕಟ್ ಹಾಕಿ ಇಟ್ಕೊಂಡಿತ್ತಂತ ಹದಿಗೇಡಿ ಕಂಬಾರ, ಯಾಕ್ರಿ ಕೆಡಬಾರ್ದಂತ. ಉಳಿದೈತಿನ ಅದು ಹಂಗ ಕುಂಬಳಕಾಯಿ ಕಟ್ ಹಾಕಿ ಕೆಡಬಾರ್ದಂಗ. ಹಂಗೆ ಈ ಶರೀರ ಎಷ್ಟು ಬೇಕಾದಷ್ಟು ಮೇಲ್ಬಾಣಿಕೆ ಮಾಡಿದ್ರು ಇದು ಕೆಟ್ಟ ಹೋಗೋದನ್ನ. ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಅದು ತನ್ನ ಇದನ್ನ ಬಿಡುದನ ಇಲ್ಲ. ತನ್ನ ಧರ್ಮ ಬಿಡುದನ ಇಲ್ಲ. ಶರೀರ ಧರ್ಮ ಏನು ವಿಕಾರ ಹಾಕುವಂತ ನಾಶ ಆಗಿ ಹೋಗೋದು. ಅದು ನಿನ್ನ ಧರ್ಮ ಅಲ್ಲ. ಇಂದ್ರಿಯಗಳ ಧರ್ಮನೂ ನಿನ್ನ ಧರ್ಮ ಅಲ್ಲ, ಮನಸ್ಸಿನ ಧರ್ಮನೂ ನಿನ್ನ ಧರ್ಮ ಅಲ್ಲ, ಬುದ್ಧಿ ಧರ್ಮನೂ ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮ ಯಾವ್ದೈತಿ? ಸಚ್ಚಿತ್ ಆನಂದ, ಯಾವಾಗಲೂ ಇದ್ದದ್ದು, ಎಲ್ಲವನ್ನ ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ನಿನ್ನ ಧರ್ಮ. ನಿನ್ನ ಧರ್ಮದಾಗ ನೀ ಇದ್ರೆ ನೀ ಆರಾಮಿರ್ತಿ. ಅದಕ್ಕೆ ಅನ್ಯ ಧರ್ಮವನ್ನು ಅವಲಂಬನೆ ಮಾಡಿದ ದುಃಖವನ್ನು ನೀವು ಹೊಂದಿ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲಾ ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನಸ್ಸಿನ ಧರ್ಮ, ಬುದ್ಧಿ ಧರ್ಮವನ್ನೆಲ್ಲ ಕೈಬಿಟ್ಟು ನನಗ ಶರಣು ಬಾ ಅಂತ. ನನಗ ಅಂದ್ರೆ ಆ ಸಚ್ಚಿತ್ ಆನಂದ, ಯಾವಾಗಲೂ ಇದ್ದದ್ದು, ಎಲ್ಲವನ್ನ ಇರ್ತಕ್ಕಂಥದ್ದು, ಸ್ವರೂಪವಾಗಿರ್ತಕ್ಕಂಥದ್ದು ಸಚ್ಚಿದಾನಂದ ಸ್ವರೂಪ. ಅದ ನಾನು. ಯಾವಾಗಲೂ ಇದ್ದ ವಸ್ತು ನಾನು, ಎಲ್ಲವನ್ನ ಅರಿತಕ್ಕಂಥ ನಾನು. ಅದಕ್ಕೆ ಶರಣು ಬಾ ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಇಂದ್ರಿಯಗಳ ಧರ್ಮ, ಮನಸ್ಸಿನ ಧರ್ಮ, ಶರೀರ ಧರ್ಮವನ್ನು ಕೈ ಬಿಡೋದು. ತೋರ್ಕಿ ಧರ್ಮ ತೋರಿಡಬಹುದು, ವಿಕಾರ ಆಗಿ ನಾಶ ಆಗೋದು. ಅದು ನಾನು, ನಂದು, ನಾನ ಸಾಯ್ತೇನೆ ಅಂತ ತಿಳ್ಕೊ. ಅದು ನಿನ್ನ ಧರ್ಮ ಅಲ್ಲ. ನನ್ನ ನೋಡಾವ ನೀನು, ನಿನ್ನಿಂದ ಅರಿವಿಸ್ಬೋದು. ನಿನ್ನ ಗಣ್ಯವಾಗಿ ನೋಡ್ತಿ, ಅದನ್ನು ಸಾಯೋದು ಹುಟ್ಟುದು ಎಲ್ಲ ನೋಡ್ತಿ. ನಾನು ಹುಟ್ಟಿನಿ, ನಾನು ಸಾಯ್ತೇನೆ ಆರೋಪ ಮಾಡ್ಕೊಂಡು ಕುಂತೀವಿ ಅಜ್ಞಾನದಿಂದ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ. ಅರು ಏನಾದ್ರು ಹುಟ್ಟೈತಿ, ಅರು ಸಾಯ್ತೈತಿನ? ಯಾವಾಗಲೂ ಇದ್ದದ್ದು ಅದು. ಅದ್ರ ಕಡೆ ಲಕ್ಷ ಕೊಡು, ಯಾವಾಗಲೂ ಇದ್ದದ ಕಡೆ ಲಕ್ಷ ಕೊಡು, ಅಂದ್ರೆ ಆರಾಮಿರ್ತಿ. ಅರಿವಿಸ್ಕೊಡು. ಜಡ ವಸ್ತುಗಳ ಕಡೆ ಲಕ್ಷ ಕೊಟ್ಟ ಜಡಭಾವ ನೀಗು. ಅರುವತಾನಂತ ನಂಬು. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವಂ ನೀಗು. ಈ ಜಡವಸ್ತುಗಳು ನಾನು ನಂದು ಅಂತ ನನ್ನಿಂದ ಅರಿವಿಸ್ಕೊಳ್ಳೋದು ನೀ ಹೆಂಗಕ್ಕಿ? ಯಾವುದನ್ನು ಎದುರಿಟ್ಟು ನೀ ತಿಳಿದಿ ಅದನ್ನ ನೀ ಹೆಂಗಕ್ಕಿ? ನಿನ್ನಿಂದ ಅವು ಅರಿವಿಸ್ಕೊಳ್ತಾವಲ್ಲ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ವಿಕಾರಗಳನ್ನ ತಿಳಿತಿ, ಮನಸ್ಸಿನ ವಿಕಾರಗಳನ್ನ ತಿಳಿತಿ, ಶರೀರದ ವಿಕಾರಗಳನ್ನ ನೀ ತಿಳಿತಿ ಎದುರಿಟ್ಟು. ಅಂದಿಂದ ಅದ ಹೆಂಗ ನೀ ಅಕ್ಕಿ? ನೀ ಏನಾರ ವಿಕಾರ ಆಗ್ಯಾನ? ಅರಿವಿನಲ್ಲಿ ಏನಾರ ವಿಕಾರ ಆಗೈತಿನ? ಅರಿವಿಸ್ಕೊಳ್ಳೋದ್ರೊಳಗಾಗೈತಿ ವಿಕಾರ. ಅದು ತೋರಿಕೆ ಒಳಗಾಗೈತಿ. ಇರುವಿಕೆ ಒಳಗೆ ಏನಾರ ಆಗೈತಿನ? ಇರುವಿಕೆ ನೀನು, ಏನು ತೋರಿಕೆ ನೀನು? ಇದ ತಪ್ಪು ತಿಳುವಳಿಕೆ ಗಟ್ಟಿ ಹಾಕೊಂಡು ಕೂತೈತೆ. ನಮ್ಮ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಅಜ್ಞಾನದಿಂದ ಅನ್ಯಥಾ ಅಜ್ಞಾನ ಗಟ್ಟಿಯಾಗಿ ನಾವು ಅದ ವ್ಯವಹಾರ ಮಾಡ್ಕೊಂತ ಅಜ್ಞಾನದ ವ್ಯವಹಾರದೊಳಗೆ ತೊಡಗಿ, ಅನ್ಯಥಾ ಜ್ಞಾನದೊಳಗೆ ತೊಡಗಿ ದುಃಖ ಪಡ್ಲಿಕ್ಕೆ. ಯಾವಾಗ ನಿನ್ನ ಬಗ್ಗೆ ಇದ್ದ ಜ್ಞಾನ ದೂರ ಆಕೈತಿ, ಯಾವಾಗ ಅನ್ಯಥಾ ಜ್ಞಾನ ಎಲ್ಲ ಹೋಗ್ಬಿಟ್ಟು ನೀನು ಅಲ್ಲದ್ದೆಲ್ಲ ಹೋಗ್ಬಿಟ್ಟು. ಗೊತ್ತಿಲ್ಲದಕ್ಕೆ ನಿಂದ ನಿನಗೆ ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ನೀನು ತಿಳ್ಕೊಂಡು ಸುಳ್ಳ ಇದ್ರ ಬೆನ್ನ ಹತ್ತಿ. ಅದು ಈ ದೇಹ ನಾನು, ಇಂದ್ರಿಯಗಳ ನಾನು, ಇದರ ಅಭಿಮಾನ ಇಟ್ಕೊಂಡು ಬಿಡೋದನ್ನು. ಇದ ಎಲ್ಲ ದುಃಖಕ್ಕೆ ಮೂಲಕ. ಇದ ಪಾಪ. ದೇಹ ನಾನು ಅನ್ನೋದನ್ನ ಮಹಾಪಾಪ. ನಿನ್ನನ್ನು ನೀ ಮರ್ತದ್ದ ಮಹಾಪಾಪ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ. ನೀ ಪಾಪಿ. ದೇವರು ಅನ್ಯವಾಗಿ ಹುಡುಕುವ ಪಾಪಿಗಳು ಅವರು. ಅನ್ಯವಾಗಿ ದೇವ್ರನ್ನ ಹುಡುಕವ್ರೆಲ್ಲ. ಅನ್ಯವಾಗಿ ದೇವ್ರ ಅಲ್ಲೈತಿ, ಗುಡಿಯಾಗೈತಿ, ಗುಂಡಾರಾಗೈತಿ ಅಂತ ಪೂಜೆ ಮಾಡೋದು ಇವ್ರು ಮಾಡ್ತೇವಲ್ಲ. ನಾಯಕ ನರಕವನ್ನು ಹೊಂದಿ ಮತ್ತು ಕ್ಷುದ್ರ ಯೋನಿಗಳಲ್ಲಿ ಜನ್ಮವನ್ನು ತಾಳ್ಬೇಕು. ಯೋನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯೋನಿಷು ಜಾಯತೆ ಅಂತ ಪ್ರಬಲತರ ಸುತ್ತಿ ವಾಕ್ಯ ಹೇಳ್ತದ. ಯಾರಿಗೆ ಖಬರ್ ಐತಿ ಅದು? ಯಾರು ಅನ್ಯವಾಗಿ ಇನ್ನೊಂದು ದೇವ್ರೈತಿ ಅಂತ ಗುಡಿ ಗುಂಡ ಅಲ್ಲೇ ಇಲ್ಲೇ ಕೊಳದಾಗದಾನ, ಗುಡ್ಡದಾಗದಾನ, ಗಮಿಯಾಗದಾನ ಅಂತವ್ರ ಮಾರ್ಗದರ್ಶನ ಭಾಳ ಆಗಿಬಿಟ್ಟೈತಿ. ಅದಕ್ಕೆ ನಡ್ಕೋ, ಇದಕ್ಕೆ ನಡ್ಕೋ, ಹಣಮಪ್ಪಗೆ ನಡ್ಕೋ, ದುರ್ಗವ್ಗೆ ನಡ್ಕೋ, ದ್ಯಾಮವ್ ನಡ್ಕೋ. ಈ ಹುಚ್ಚು ಜನರನ್ನ ತಲೆಯಾಗಿ ಹೋಗಿಸಿಬಿಟ್ಟದ. ಅಜ್ಞಾನದ ಮೂಲಕ ಇದು ಗಟ್ಟಿ ಆಗಿಬಿಟ್ಟೈತಿ. ಯಾರು ಸರಿಯಾದ ಮಾರ್ಗದರ್ಶನ ಮಾಡವ್ರು ಯಾರು? ಒಳ್ಳೆ ಗುರುವಿನ ಉಪದೇಶ ಇಲ್ಲದಿರೆ ಎಲ್ಲಿ ಅದು ಮುಕ್ತಿ ಸರ್ವಜ್ಞ. ಬಳ್ಳಿ ಗುಡರು ಕುಡಿ ಹಳ್ಳವನ್ನು ಬಿದ್ದಂತೆ. ಎಲ್ಲರೂ ಕುಡ್ರು ಬೆನ್ನು ಹತ್ತಿ ಕುಟ್ರಂಗ ಹೊಂಟು ಬಿಟ್ಟು ಎಚ್ಚರಗೊಳಿಸವ್ರು ಯಾರಪ್ಪ ನಿಮಗೆ? ಇಷ್ಟು ದಿನ ನಡ್ಕೊಂಡೆಲ್ಲ ಹೋಗ್ಯಾವ ನಿನ್ ಸಂಕ. ಒಂದು ಗುಡಿ, ಒಂದು ದೇವರು ಉಳಿಲಿಲ್ಲಪ್ಪ ನೀನು. ಹೌದಿಲ್ಲ? ಅವ್ ಈ ಒಂದು ಕರ್ಮ ಉಳಿಲಿಲ್ಲ. ಏನಾರು ಮಾಡಿ ಸುಖ ಹೋಗ್ಬೇಕು. ಕರ್ಮಗಳ ಎಷ್ಟದ ಜಗತ್ತಿಗೆ ಎಲ್ಲಾನು ಮಾಡಿದ್ವು. ಒಂದು ದೇವರು ಉಳಿಲಿಲ್ಲ. ಹೆಣ್ಣು ದೇವ್ರು ನೋಡಿದ್ವಿ, ಗಂಡ ದೇವ್ರು, ಯಾವ ದೇವ್ರು ನಡ್ಕೊಂಡ್ರು ನೀನು ಸಂಕಟ ಹೋಗ್ಲಿಲ್ಲ.
ಮತ್ತೆ ಹೆಂಗ ಮಾಡೋದನ್ನ, ಏನ್ ಮಾಡಿದ್ರೆ ದುಃಖ ಹೋಗ್ತೈತಿ ಅನ್ನೋದನ್ನ ತಿಳ್ಕೊ. ದುಃಖವನ್ನು ಕಳ್ಕೊಂಡು ಅವ್ರು ಏನ್ ಮಾಡಿದ್ರು? ಯಥಾರ್ಥ ತನ್ನನ್ನು ತಾ ತಿಳ್ಕೊಂಡು ಯಥಾರ್ಥ ಜ್ಞಾನವನ್ನು ಮಾಡಿ ಇದನ್ನು ಸಂಶೋಧನೆ ಮಾಡಿದ್ರು ನಮ್ಮ ಸನಾತನ ಋಷಿಮುನಿಗಳು. ಅವರ ಸಂಶೋಧನೆ ಮಾಡಿಟ್ಟು ಅನುಭವ ತಗೊಂಡದ್ದು ಅದನ್ನ ಅನುಭವ ತಗೊಳಕ್ ನಮಗ ಆಗ್ಬಾರ್ದು. ರೆಡಿ ಇಟ್ಟದ್ದನ್ನ ನೀವು ಹೊಸದಾಗಿ ಇನ್ನೇನು ಮಾಡಿಟ್ಟದ್ದೈತಿ. ವೇದಾಂತ ವಿಜ್ಞಾನ ಸಾಕಷ್ಟು ಸಂಶೋಧನೆ ಮಾಡಿಟ್ಟಾರೆ ನಮ್ಮ ಋಷಿಮುನಿಗಳು. ಅದನ್ನ ಇನ್ನು ಭೌತಿಕ ವಿಜ್ಞಾನ ಏನ್ ಮಾಡೋದು? ಈ ಕಣ್ಣು ತೆಗೆದತ್ ನಿನ್ನ ಭೌತಿಕ ವಿಜ್ಞಾನ ಬೆಕ್ಕಿನ ಪೀಡೆ ಹಂಗಂತಿದ್ರ. ಅದ್ರಾಗ ಗೊತ್ತಿಲ್ಲದ್ದು ಯಾವುದೂ ಇಲ್ಲ. ನೀನು ವೇದಾಂತ ಅಂದ್ರೆ ಎಲ್ಲವನ್ನ ತಿಳಿಯುವಂಥದ್ದು. ವೇದಗಳ ಅಂತ್ಯವಾಗ ತಿಳುವಳಿಕೆ ಕೊನೆ ಅದು. ಅದನ್ನು ತಿಳಿದ್ರೆ ಏನೋ ತಿಳಿಯುವ ಅವಶ್ಯಕತೆ ಇಲ್ಲ. ಯಾವುದನ್ನ ತಿಳಿಯೋದ್ರಿಂದ ಎಲ್ಲವನ್ನ ತಿಳಿದಂಗ ಆಗ್ಬೋದು. ಅದಕ್ಕೆ ವೇದಗಳ ಅಂತ್ಯ ಅಂತ ವೇದಾಂತ ಅಂತ. ವೇದಾಂತ ವಿಜ್ಞಾನ ನಮ್ಮ ಸನಾತನ ಋಷಿಮುನಿಗಳು ಅದನ್ನು ಯಾವಂದ್ರೆ ಅದನ್ನ ಕಂಡು ಹಿಡಿದ ಆ ಜೀವಿಗಳು ಅದನ್ನು ಹೊಂದಲಿ ಅಂತ ಅದನ್ನ ಬೋಧ ಮಾಡ್ಕೊಂತ ಬಂದರು. ಅದ್ರ ಕಡೆ ಲಕ್ಷ್ಯ ಕೊಡಿಲ್ಲ ಅಂದ್ರೆ ಹಿಂಗ ಹೋಗೋದನ್ನ ನೀವು. ಈ ಭೌತಿಕ ವಿಜ್ಞಾನ ಏನ್ ಮಾಡೋದು? ಸಂಕಟ ಕಳಿತೈತಿ ಅದು. ನೀ ಎಷ್ಟು ಪ್ರಯೋಗ ಮಾಡಿ ಅನ್ನೋದು ಎಲ್ಲ ವ್ಯಾಪ್ತ ತೋರಿಕೆ ಒಳಗಾದ. ನೆಮ್ಮದಿಯನ್ನು ಕೊಡುದಿಲ್ಲ ನೀನು. ಕಡಿಕೆ ಇಲ್ಲಿಗೆ ಬರ್ಬೇಕು ನೀನು. ನಿನ್ನ ಮನಸ್ಸಿನ ಸಮಾಧಾನ ಶಾಂತಿಯನ್ನು ಕೆಡಿಸ್ತೈತೆ ಅದು. ಆ ಜ್ಞಾನ, ಲೌಕಿಕ ಜ್ಞಾನ, ತೋರಿಕೆ ಜ್ಞಾನದಿಂದ ನೆಮ್ಮದಿ ಎಲ್ಲಿ ಐತಿ ನಿನಗೆ? ಮನಸ್ಸಿನ ಸಮಾಧಾನ, ಶರೀರ ಆರೋಗ್ಯ ಎಲ್ಲ ಕೆಡಿಸುವಂಥದ್ದು ಎಲ್ಲ. ಅದಕ್ಕೆ ನಿನ್ನ ಜ್ಞಾನ ಮಾಡ್ಕೊಂಡಾಗ ಎಲ್ಲ ಸುಧಾರಣೆ ಆಗ್ತೈತಿ. ಮೂಲ ಸ್ಥಿತಿ ನಿನಗೆ ಅನುಭವ ಬರ್ತೈತಿ. ಅದಕ್ಕೆ ಅದನ್ನು ಮಾಡ್ಕೋ ಮೊದಲು. ಅದನ್ನು ಬಿಟ್ಟಂದ್ರೆ ಎಲ್ಲ ಹೊಂಟಿನಿ ಜನ್ಮ ಜನ್ಮಾಂತರ ದುಃಖವನ್ನು ಹೊಂದಾಕ. ಅದನ್ನ ನೆನಪಿಂಬುದು ಮನುಷ್ಯನ ಜನ್ಮಕ್ಕೆ ಬಂದಾಗ ನಮ್ಮ ನಿಜವನ್ನು ನಾವು ತಿಳ್ಕೋಬೇಕಾಗಿದೆ. ರೆಡಿ ಇದ್ದದ್ದೈತೆ, ಅದನ್ನು ಹೊಸದಾಗಿ ಪಡಿಬೇಕಾಗಿಲ್ಲ. ನೀವು ಯಾವಾಗಲೂ ಇದ್ದದ್ದು ಅದ ನಾನಂತ ತಿಳ್ಕೊಂಡು ಉಳ್ಕೋಬೇಕಾಗಿದೆ. ಇಲ್ಲ ಅಂತಂದ್ರೆ ಹಾನಿ ನಿನಗ ಐತಿ ನೋಡ್ರಿ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಂಡಿ ದೊಡ್ಡ ಲಾಭ, ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ದೊಡ್ಡ ಹಾನಿ ಅದನ್ನು. ಅದಕ್ಕೆ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು, ಇದು ಶ್ರೇಷ್ಠವಾದಂಥದ್ದು. ಅದು ಮನುಷ್ಯನ ಜನ್ಮ. ಮೊದಲು ತಿಳ್ಕೋರಿಪ ಇದನ್ನು. ತಿಳ್ಕೊಳ್ಳಿಲ್ಲ ಇಂಥ ಅವಕಾಶ ಮತ್ತೆ ನಿನಗೆ ಮನುಷ್ಯನ ಜನ್ಮ ಬರ್ಬೇಕಲ್ಲ. ಬರ್ತತಿ ಅನ್ನೋದು ಏನು ಭರವಸೆ ಐತಿ? ಇನ್ನೇ ಮನುಷ್ಯನ ಜನ್ಮ ಬರ್ತತಿ ಅನ್ನೋದು ಐತೆ ನಿಮ್ಗೆ? ಅಂತ ಮನುಷ್ಯನ ಜನ್ಮದ ಕೆಲಸ ಮಾಡಿದ್ರೆ ಮನುಷ್ಯನ ಜನ್ಮ ಬರ್ತೈತಿ. ಯಾವ ಜನ್ಮದ ಕೆಲಸ ಮಾಡ್ತೀವಿ ಆ ಜನ್ಮ ಕಾದ್ಕೋತಾವ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದ್ರೆ ಪಶು ಪಕ್ಷಿಗಳ ಜನ್ಮ, ರಾಕ್ಷಸಿ ಪಿಶಾಚಿ ಜನ್ಮದ ಕೆಲಸ ಮಾಡಿದ್ರೆ ರಾಕ್ಷಸಿ ಪಿಶಾಚಿ. ಅದು ಮನುಷ್ಯರ ಹಂಗ ವರ್ತನ ಐತೆ ನೋಡ್ಕೊ. ನಮ್ದು ವರ್ತನ ಹೆಂಗೈತಿ ಅದರಂತೆ ನಮ್ಮ ಜನ್ಮಗಳು ತಯಾರಕ್ಕವ. ಗುಣಕರ್ಮ ವಿಭಾಗಶಃ ಅಂತ. ಇನ್ನು ಒಳಗೆ ಎಂಥ ಒಳ್ಳೆ ಗುಣಗಳದಾವ, ಕೆಟ್ಟ ಗುಣ, ಅದಕ್ಕೆ ಅನುಗುಣವಾಗಿ ಕೃತಿಗಳು ಜರುಗ್ತಾವ. ಆ ಕರ್ಮಕ್ಕನುಸಾರವಾಗಿ ಮುಂದೆ ಜನ್ಮಗಳು ನಿನಗೆ ಕಾದ್ಕೋತಾವ. ಆಯಾ ಗುಣದಿಂದ ಅಂತ ಕರ್ಮಗಳಲ್ಲಿ ತೊಡಗ್ತಿ. ಗುಣಗಳ ಅಧಿಕ ಆತಂದ್ರೆ ತಾಮಸಿ ಗುಣ, ರಾಜಸಿ ಗುಣ, ಸಾತ್ವಿಕ ಗುಣ, ಇವೆಲ್ಲ ಗುಣಗಳ ಪ್ರಕಾರ ಕರ್ಮಗಳು ಜರುಗ್ತಾವ. ಅದಕ್ಕೆ ತಕ್ಕಂಗ ನಿನಗ ಒಂದಂತ ಜನ್ಮಗಳು ಬರ್ತಾವ. ನೀನ ಮಾಡ್ಕೊಳ್ಳೋದಿದನ್ನೆಲ್ಲ. ಯಾರು ನಮ್ಮನ್ನ ಜನ್ಮಕ್ಕೆ ಹಾಕವ್ರಿಲ್ಲ. ನಮ್ಮ ಜನ್ಮದ ಕರ್ತ ನಾವು. ನಮ್ಮ ಕೈ ಒಳಗೈತಿ. ನಿನ್ನ ಹಣೆ ಬರ ನೀನ ಬರ್ಕೋದು. ಈಗ ಮನುಷ್ಯನ ಜನ್ಮದಾಗ ಸುಧಾರಿಸ್ಕೊಳಿಕ್ ಬರ್ತೈತಿ. ಮಹಾತ್ಮರು ಹೇಳಿದ ಪ್ರಕಾರ ನಡ್ಕೊಂಡು ಉಳ್ಕೊಳ ಕಲಿ. ಒಲ್ಲೆ ಅಂದ್ರೆ ನಿನಗೆ ಬಿಟ್ಟದ್ದು. ಬೇಕಂದ್ರೆ ಬೆರ್ಕೋ ಸಾಕಾರ ಸರ್ಕೋ, ಒಲ್ಲೆ ಅಂದ್ರೆ ಹೋಗು ಅಂತ ಯಾಕೆ ಹೇಳ್ಯಾರ? ಕಡಿಮೆ ಅಂತ ನೋಡಿದಂತ. ಒಲ್ಲೆ ಅಂದ್ರೆ ಹೋಗ್ಕೊಂತ ಹೋಗುದನ. ಅಧ್ಯಾತ್ಮ ಕೂಡ ಸೆಟ್ಕೊಂಡೆ ಅಂದ್ರೆ ಹಿಂಗೆ ಸೊಂಡಿ ಒಣಸ್ಕೊಂಡು ಹೋಗುದು. ಹೆಂಗಾಗಿತ್ತು ನೋಡಿದ್ದು. ಅದರಾಗ ಸುಖ ಸಿಗ್ತೈತಿ. ಹೊಂಟಿ ಹೋಗಿ ಇನ್ನ ದೂರ ಐತಿ. ಬಿಸಿಲು ಕುದುರಿ ಬೆಣ್ಣ ಐತೀನಿ ಅದು. ಎಲ್ಲಿ ಸಿಗ್ಬೇಕು ನಿಮ್ಗೆ? ಇಲ್ಲದಲ್ಲಿ ಹುಡುಕಿರಿ. ನಿನ್ನೊಳಗಿದ್ದದ್ದನ್ನು ಅನ್ಯದ್ರಾಗ ಹುಡುಕಾಕತ್ತಿ. ಒಳಗ ಅಂತರಂಗದಲ್ಲಿ ಅನುಭವ ಬರುವುದನ್ನು ಬಹಿರಂಗದಲ್ಲಿ ಇಂದ್ರಿಯಗಳ ಮೂಲಕ ಅದ್ರ ಬೆನ್ನ ಹತ್ತಿ ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಇನ್ನ ಮಾಡಿ ಸುಖ ಹೊಂದಬೇಕಂತ ಬಂದ್ ಮಾಡದ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ನಿಜವನ್ನು ತಿಳ್ಕೊಳಿಕ್ಕೆ ನಿನಗೆ ಬರ್ತದ. ಮನೋ ವ್ಯಾಪಾರಗಳೆಲ್ಲ ಅಳಿಬೇಕು, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾವು. ನೋಡ್ಕೊಂಡು ಮಾಡೋದನ್ನ ವ್ಯಾಪಾರ. ಲಾಭ ಏನೈತೆ ಅದ್ರಾಗ? ಇಲ್ಲಿ ತನಕ ಮಾಡಿ ಎಚ್ಚರ ಕೂಲಿ ಚಲವಾತಿ ನಿನ್ನ ವ್ಯಾಪಾರ. ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ಚರ್ಮದ ವ್ಯಾಪಾರ. ಯಾಕ್ರಿ?
ಎಲ್ಲ ವ್ಯಾಪಾರ ಮಾಡಿ ಏನು ನೋಡಿಕೊಂಡು ಮಾಡೋ ವ್ಯಾಪಾರ ಅಂತ ಯಾಕೆ ಎಚ್ಚರಿಕೆ ಕೊಟ್ಟಾರ? ಏನು ಲಾಭ ಐತಿ? ಅದಕ್ಕಾಗಿ ಮಾಡ್ತೀವಿ ಅದನ್ನ. ಆರಾಮಿರ್ಬೇಕು, ಆರಾಮದಿ ಹೆಂಗಾರ ಅದನ್ನ ಮಾಡಿ, ಯಾರ್ಯಾರು ಎಷ್ಟೆಷ್ಟು ಆರಾಮದಿಲ್ಲ ನೋಡ್ಕೊರಿ. ಎಲ್ಲ ನೀನು ವ್ಯರ್ಥ ಗುಡ್ಡಕ್ಕೆ ಹೊತ್ತಂಗೆ ಕಲ್ಲು ಹೊತ್ತಂಗೆ ಮಾಡಿ. ಇದಕ್ಕಾಗಿ ಇಂದ್ರಿಯ ವಿಷಯ ಸಂಪರ್ಕ ಭೋಗಕ್ಕಾಗಿ ಮಾಡುವಂತ ಪ್ರಯತ್ನ ಏನದ ಎಲ್ಲ ನಿರರ್ಥಕ ಶ್ರಮ. ಅದನ್ನ ಮಾಡಿದವ್ರು ಯಾರು ಸುಖ ಹೊಂದಾರ ಹೇಳಿ? ಸುಖಿಗಳಾದವರೆಲ್ಲ ಅದನ್ನೆಲ್ಲ ವಾಚ್ ಮಾಡಿದ್ರಿಲ್ಲ, ಅದು ವ್ಯಾಪಾರ ಬಂದ್ ಮಾಡಿದ್ರು, ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ನಿಜವನ್ನು ತಿಳ್ಕೊಂಡು ಉಳ್ಕೊಂಡ್ರು ಅವ್ರು. ನೀನು ನಮಗೆ ಹೊಳಿಬೇಕಲ್ಲ, ವಾಸನ ನಮ್ಮನ್ನು ಸುಮ್ಮನೆ ಕುಂಟ್ರು ಬಿಡುದಲ್ಲ, ಅದನ್ನ ಮಾಡಿದಾಗ ಬಡಬ್ಬರಿಪ್ಪ ಚಟ ಕಲ್ತು ಬಿಟ್ಟೇವಿ ಅದನ್ನ. ಇಂದ್ರಿಯಗಳ ವ್ಯಾಪಾರ ಮಾಡೋದು ಸುಮ್ಮನೆ ಕುಂಟ್ರಾಕೈತನ? ಏನಾರ ಮಾಡೋ ತಿನ್ನಾಕ ಅಂತಾನ. ಯಾಕ್ರಿ? ತಿನ್ನು ಹೆಸರು ಚಾಲು ಆತಿ, ನೋಡಕ್ ಹಚ್ಚು ಟಿವಿ ಒಂದಿಟ್ಟು ಏನಾರು ಮತ್ತೆ ನೋಡಕ್ ಹಚ್ಚು. ಕಣ್ಣಿನ ವ್ಯಾಪಾರ, ಮೂಗಿನ ವ್ಯಾಪಾರ, ಚಾಲು ಅದು ಒಂದಿಲ್ಲ ಒಂದು ವ್ಯಾಪಾರ. ಎಲ್ಲ ಮಾಡೋದು ಅದರಿಂದ ದನು ಹೋತು ನೋಡ್ಕೋ. ಕಡಿಕೆಯಲ್ಲಿ ವಿಶ್ರಾಂತಿ ಹೊಂತೀವಿ ಯಾವ ಇಲ್ಲದಲ್ಲಿ. ಅದ ವ್ಯಾಪಾರ ಮಾಡಿ ದನು ಆರಿಸ್ಕೋಬೇಕು. ಮತ್ತೆ ಯಾಕೆ ಬಂದಿದ್ದಾನೆ ಬಿಟ್ಕೊಟ್ಟು ನಿದ್ದಿಗೆ ಅಂದ್ರೆ? ಬೇಸರ ಆಗ್ಬಿಡ್ರಿ ಅಂತ. ಬೇಕಾದಂತ ಪ್ರಿಯವಾದ ವಸ್ತು ಐತೆ ಅಂದ್ರೆ ನಿದ್ದೆ ಬಂದಾಗ ಹೋಗೋ ನೀನು ಆಪನಡ, ನಾ ಮುಂಜಾನೆ ಭೇಟಿ ಆಗೊಂಡು ಹೋಗಂತಿ, ಹೌದಿಲ್ಲ? ಹೋಗೋ ನೀನು ಆಪನ್ ಮುಂಜಾನೆ ಹೋಗೋಣ, ನೀನು ಬೇಕು ಬೇಡ ಅದಕ್ಕೆ ವಿಶ್ರಾಂತಿ ಅದ. ವ್ಯವಹಾರ ಐತ್ರಿ, ನೀವು ಇಲ್ಲಿ ನಡಿದಿಲ್ಲ, ಅದು ಬರ್ಬೇಕು ನೀವು. ಹೋಗೋ ಯಾವನ್ ತಗೊಂಡು ಏನ್ ಮಾಡ್ತೀನಿ ನಾನು? ನನಗ ಸಮಾಧಾನ ಇಲ್ಲ, ಅದನ್ನ ತಗೊಂಡು ಏನ್ ಮಾಡ್ತೀನಿ ಅಂತಾನು, ಹೌದಿಲ್ಲ? ಎದಕ್ ಬೇಕಾ? ವಿಶ್ರಾಂತಿ ಮೊದಲು ಬೇಕಾಗೈತೆ. ಅದು ಎಲ್ಲೈತಿ? ನಿನ್ನೊಳಗೈತಿ. ಅನ್ಯದ್ರಾಗ ಸುಳ್ಳ ಹುಡುಕ್ತಿ ಕೆಲಸ. ನಿನ್ನಲ್ಲಿ ಇದ್ದದ್ದನ್ನು ಮರ್ತಿ ಅದನ್ನ ಅನುಭವಗಳ ನೆನಪಿಗೆ ತಂದು ಕೊಡ್ತಾರೆ. ಅದನ್ನ ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನವನ್ನು ಮಾಡು. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಕೆ ಇಲ್ಲಲ್ಲಿ ಹೆಂಗೆ ತಿರುಗ್ತೈತಿ? ಹಂಗೆ ಅದ್ರಾಗೈತಿ ಇದ್ರಾಗೈತಿ, ಅದ ವಾಸನ ತಿರ್ಗಾಕಸ್ತೈತಿ, ತೇಕಾಕಸ್ತೈತಿ. ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ಅದಕ್ಕೆ ವಾಸನೆಗಳನ್ನ ನಾಶ ಮಾಡ್ಕೋ. ತಿರುಗು ತಪ್ಪೈತಿ, ಅದ್ರಾಗೈತಿ ಇದ್ರಾಗೈತಿ ಅಂತ ಎಳ್ಳಷ್ಟು ಉಳಿಬಾರ್ದು ನೋಡು. ಸಿಗತೈತಿ ಅನ್ನೋ ಬುದ್ಧಿ ಎಲ್ಲ ಲೋಪ ಆಗ್ಬೇಕು. ಅನ್ಯದ್ರಿಂದ ಸುಖ ಸಿಗತೈತಿ ಅನ್ನೋ ತಪ್ಪು ತಿಳುವಳಿಕೆ ಪೂರ್ಣ ಭಸ್ಮಾಗಿ ಹೋಗ್ಬೇಕು. ಜ್ಞಾನದಿಂದ ಇದಾಕೈತಿ, ತಿಳುವಳಿಕೆಯಿಂದ ಇದು ನಾಶ ಆಕೈತಿ. ವಿಷಯದಲ್ಲಿ ಸುಖ ಬುದ್ಧಿ ಎಲ್ಲ ನಾಶ ಆಕೈತಿ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ. ಯಾವಾಗ ನಿನ್ನ ಜ್ಞಾನ ನಿನಗಾಕೈತಿ, ಯಾವಾಗ ಏನಾರ ಮಾಡ್ಬೇಕು ಅನ್ನೋದು ಉಳಿದು ಕರ್ತವ್ಯಂನ ವಿದ್ಯತೆ. ಒಂದೆಡೆ ಕೈತಿ ಅಂದ್ರೆ ಅವಾಗ ಇನ್ನ ಜ್ಞಾನ ಆಗಿಲ್ಲ ಅಂತ. ಅಸ್ತಿ ಚೇತನ ತತ್ವವಿತ್. ಅವನ ತತ್ವವನ್ನು ತಿಳಿದವ ಅಲ್ಲ. ಜಗತ್ನಾಗ ಏನಾರು ಮಾಡ್ಬೇಕು ಹೊಂದ್ಬೇಕು ಅನ್ನೋದಿಂದ ಐತಿ ಅಂದ್ರೆ ಅವ್ನು ತಿಳಿದಿಲ್ಲ ಅಂತ. ಮಾಡಿ ಏನ್ ಮಾಡವ? ಮಾಡಿ ಇಲ್ಲಿ ತನಕ ಮಾಡಿದಲ್ಲಿ ಏನಾಗೈತಿ ನೋಡ್ಕೋ. ಮಾಡಿದ್ದು ಎಲ್ಲಿ ಉಳ್ದೈತಿ? ಎಲ್ಲಿ ಇಟ್ಟು ಹಂಗಾರ ಇಷ್ಟ ದಿನ ಮಾಡಿದ್ದೆ? ಇಷ್ಟ ದಿನ ಮಾಡಿ ಎಲ್ಲಿ ಇಟ್ಟದ? ಎಲ್ಲ ಬುರ್ರು ಬುಷ್ ಅಂತಾನ. ಬುರ್ರು ಬುಷ್ ಅಂತಾನಲ್ಲ ಕುರ್ಮಮ್ಮ, ಹೌದಿಲ್ಲ? ಅದಕ್ಕೆ ರಾಮನುಂಡಡ ಅಂದ್ರೆ ಆರಾಮಿನ ಕಡೆ ಲಕ್ ಕೊಡು ಅಂತ ಅವನು ಅಂತಾನ ಅವನು, ಹೌದಿಲ್ಲ? ರಾಮನುಂಡಡ ತೊಲಗಿನ ಇದ್ರೊಳಗೆ ಬಾ, ರಾಮನ ಕಡೆ ಲಕ್ ಕೊಡು, ಆರಾಮಿನ ಕಡೆ, ಇದು ವಿಷಯದ ಕಡೆ ಲಕ್ ಕೊಡಬೇಡ. ಎಲ್ಲ ಬುರ್ರು ಬುಷ್ ಆಗೋದು ಅಂತ. ಬುರ್ರು ಬುಷ್ ಅಂತಾನ ಅವನು, ಹೌದಿಲ್ಲ? ಅದು ತೋರ್ಕಿ ಕಡೆ ಲಕ್ ಕೊಡಕ್ ಹೋಗ್ಬೇಡ. ಎಲ್ಲ ಬುಷ್ ಆಗೋದು, ನಾಶ ಆಗೋದು. ನಾಮನುಂಡ ಅದನ್ನ ಅನುಭವ ಮಾಡ್ಕೋ. ನಿನ್ನಲ್ಲಿ ಇದ್ದದ್ದನ್ನು ನೀವು ಹೊಂದುವಂತ ಪ್ರಯತ್ನವನ್ನು ಮಾಡು. ಅದಕ್ಕಾಗಿ ನಾವು ಇದನ್ನ ಮನುಷ್ಯನ ಜನ್ಮದ ಅದಕ್ಕೆ ಈ ಲಾಭವನ್ನು ಮಾಡ್ಕೋರಿ. ಅಲ್ಲೇ ಇಲ್ಲೇ ಯಾಕೆ ತಿರುಗ್ತಿ? ಕೆಲಸ ಇಲ್ಲ, ವ್ಯರ್ಥ ಆಗುದಿಲ್ಲ ನಿನಗೆ. ಮಾಡೋದೆಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗ ಬಾಳೆ. ನಿನ್ನ ವ್ಯರ್ಥ ನಿರರ್ಥಕ. ನಿನ್ನಲ್ಲಿ ಇದ್ದದನ್ನು ಮರೆತು ಅನ್ಯದ್ರಾಗ ಹುಡ್ಕೊಂಡು ನಿರರ್ಥಕ ಪ್ರಯತ್ನ ಬಿಡಲ್ಲ. ನೀ ಯಾರದನ್ನು ತಿಳ್ಕೊಳಿಕ್ಕೆ ಈ ಶರೀರ ಹೋಗೋದ್ರೊಳಗಾಗಿ ಮಾಡ್ಕೊಳಕ್ ಬರ್ತೈತಿ, ಮಾಡ್ಕೋ. ಅದನ್ನ ಆ ಲಾಭ ಮಾಡ್ಕೋ. ಮನುಜ ಕುಲದ ಜನನದ ಲಾಭ ತಾನಾರಂಭದನ್ನು ತಿಳಿದ್ರೊಳಗದ. ಅದಕ್ಕೆ ಹುಟ್ಟಿದ್ದಕ್ಕೂ ಲಾಭ ನಮ್ಗ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಇದನ್ನು ಕೆಲಸ ಮಾಡ್ಕೊಂಡು ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡ್ರೆ ಲಾಭ. ನೀವು ಬರೀ ತೋರಿಕೆ ಒಳಗೆ ಏನಾರ ಮಾಡಿ ಸತ್ವಾರಿ ಅದಕ್ಕೆ ಒಂದು ಕೆಲಸ ಇಲ್ಲ. ಸುಮ್ಮನೆ ಕಾಲ ಕಳ ಸತ್ವ ಕೆಲಸ ಇಲ್ಲ. ಎಷ್ಟು ಜನ್ಮಗಳು ಅದು ಇವು. ಇದು ಒಂದರ ಜನ್ಮ ನಿನಗೆ ಉಪಯೋಗ ಮಾಡ್ಕೊಂಡು ನಿನಗೊಂದು ದೇಹವಿದನ್ನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಅಲ್ಲಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನಿ. ಕೆಟ್ಟು ಹೋಗುವಂತಹ ಶರೀರದ ವ್ಯಾಮೋಹ ಇಟ್ಕೊಂಡು ಎಂದ ಹೊಂದಾವಪ್ಪ ನೀನು? ದೌಡ್ ಮಾಡ್ಕೋ. ಕೆಟ್ಕೊಂತ ಹೊಂಟೈತಿ ಇದು. ಇದು ಹೋಗೋದ್ರೊಳಗಾಗಿ ದೌಡ್ ಮಾಡ್ಕೋ ಈ ಕೆಲಸ.
ಹಿಂದಗಡೆ ಏನ್ ಮಾಡೋದು? ಅಯ್ಯಯ್ಯೋ ಅಂದ್ರೆ ಏನ್ ಮಾಡೋದು? ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಅಟ್ಟ ಮ್ಯಾಗ ಹುಲಿ ಉರಿತಂತ ಹೌದಿಲ್ಲ. ಹೋಗೋ ಟೈಮ್ನಾಗ ಏನ್ರಿ ನಾನು ಕೇಳಿಲ್ಲ ನಿಮ್ಮ ಮಾತು ಅಂತ ಅವಾಗ ಬರುದಿಲ್ಲ. ಅದು ಯಾಕೆ ಬುದ್ಧಿ ಬರುದಿಲ್ಲ? ಮತ್ತು ಪಂಟ್ ಬಡಿಯಾಕ ಹೋಗ್ತಾವ. ಕೇಳಿದ್ದನ್ನ ಇಲ್ಲಿ ಮನನ ಮಾಡಿ ಅದನ್ನ ಗಟ್ಟಿ ಮಾಡ್ಕೊಂಡು ಅದನ್ನ ಅನುಭವ ಮಾಡ್ಕೋಬೇಕು ಅನ್ನೋದು ಐತೇನ? ಕೇಳಿದ ವಿಚಾರವನ್ನು ಹೊಳೆ ತಿರುಗಿ ಮನನ ಮಾಡ್ಬೇಕು ಅನ್ನೋದು ಐತೇನ? ಯಾರಿಗೈತಿ ಹೊಳೆ ತಿರುಗಿ ಮನನಕ್ಕೆ ಎಷ್ಟು ಮಂದಿ ಕೊಡ್ತೀರಿ? ಮನನ ಮಾಡದ ಹೊರತು ಕೇಳಿದ್ದು ಉಳಿದಿಲ್ಲ. ಮತ್ತು ಎಲ್ಲ ಮಷಿನಿಗೆ ಹೋಗೈತಿ. ಮನನ ಮಾಡ್ಲಿಲ್ಲ ಅಂದ್ರೆ ಇದು ಗಟ್ಟಿ ಆಕೈತಿ. ಶ್ರವಣ ಮನನದ ಮುಖಾಂತರ ಅದು ನಿಧಿಧ್ಯಾಸನ ಆಕೈತಿ, ಗಟ್ಟಿ ಆಕೈತಿ. ನಿಧಿಧ್ಯಾಸನ ಅಂದ್ರೆ ಗಟ್ಟಿಗೊಳ್ಳುವಿಕೆ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಕೇಳು. ಅನುಭವಗಳ ಮುಖಾಂತರ ಕೇಳಿದ್ದನ್ನು ಮನನ ಮಾಡು. ಅಂದಾಗ ಅದು ಗಟ್ಟಿ ಆಕೈತಿ. ಗಟ್ಟಿ ಆದಾಗ ನಿನಗಿದು ಭೇಟಿ ಆಕೈತಿ. ಏನ್ ಅದನ್ನ ಅಭ್ಯಾಸ ಮಾಡಿದಾಗ ಆಕೈತಿ, ತಾನಾಗೆ ಆಗುದಲ್ಲ. ಅದು ಅಭ್ಯಾಸ ಸಂಜನಿತ. ಏನ್ ಇದ ಅಧ್ಯಾತ್ಮ ಸಾಧನೆ. ಶ್ರವಣ ಮಾಡಿದ್ದನ್ನು ಮನನ ಮಾಡೋದು, ಮನನ ಮಾಡಿದ್ದನ್ನು ನಿಧಿಧ್ಯಾಸನವನ್ನು ಮಾಡೋದು. ಇದು ಆಧ್ಯಾತ್ಮಿಕ ಸಾಧನೆ. ಈ ಸಾಧನೆಯನ್ನು ನಾವು ಮಾಡಿಕೊಂಡಾಗ ನಮ್ಗೆ ಇದು ಅನುಭವ. ನಾವು ಬೇರೆ ಸಾಧನ ನಡೆಸೇವೆ, ಹೊರಗಿನ ತೋರು ಎಡಗೋದು ವಸ್ತುಗಳು ಬೆನ್ನು ಹತ್ತಿ ಅದನ್ನು ಗಳಿಸ್ಬೇಕು. ಇದನ್ನು ಏನ್ ಮಾಡ್ಯಾವ? ಅದನ್ನು ಮಾಡಿ ವ್ಯರ್ಥ ಕಾಲ ಹರಣ ಮಾಡಿದ್ದೀನಿ. ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ನಿರರ್ಥಕ ಶ್ರಮ, ಏನೂ ಲಾಭ ಇಲ್ಲ ಅದನ್ನು ಮಾಡಿದ್ರೆ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಬಿಟ್ಟು ಅನ್ಯದನ್ನು ಏನು ಮಾಡಿರೋ ಲಾಭ ಇಲ್ಲ. ಆತ್ಮ ಲಾಭ ತನ್ಯ ಲಾಭವನ್ನು ಅರಿಬೇಕು. ನಿನ್ನ ಬಗ್ಗೆ ಅದರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡುವಂತ ಎಚ್ಚರಿಕೆ ಕೊಟ್ಟುವಂತ ಬಂದಾರ. ಆತ್ಮವಾರಿ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂದ್ರೆ ಈ ಜಗತ್ತಿನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು ಅಂತ ಹೇಳಿಲ್ಲ. ಬಾಳೆದ ನೆನಪು ಮಾಡು ಅಂತ ಹೇಳಿಲ್ಲ. ವಿಶ್ವಂವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಹೇಳಿಲ್ಲ. ಆತ್ಮವಾರೇ. ಆತ್ಮ ಅಂದ್ರೆ ತಾನು. ಆತ್ಮ ಅಂದ್ರೆ ಸಂಸ್ಕೃತ ಶಬ್ದ. ಅದು ಆತ್ಮ ಅಂದ್ರೆ ತಾನು. ತನ್ನ ಬಗ್ಗೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದು ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ಇದ ಕಾಯಕ. ಈ ಕಾಯಕ ಮಾಡಿದಾಗ ನಮಗೆ ದುಃಖ ರಹಿತ ಆಗಿರ್ಲಿಕ್ಕೆ. ಬರೇ ಅನಾತ್ಮದ ಬಗ್ಗೆ, ನಾವು ಅಲ್ಲದ್ರ ಬಗ್ಗೆ ಹೇಳೋದು ಕೇಳೋದು, ಬರೇ ಅನಾತ್ಮದ ವಿಚಾರ ನಾವನ್ನ ಸಂಗ್ರಹ ಮಾಡೋದು, ತೋರೆಡಗೋದು. ಏನ್ ಮಾಡೋ ಅವನು ಗಳಿಸಿ? ಏನ್ ಮಾಡೋ? ಹಾಳಾಗಿ ಹೋಗೋದನ್ನ. ಕೆಡಲಾದಂಥ ವಸ್ತು ಯಾವುದದ ನೋಡ್ಕೋ. ನೀನ ಅದ ನಿನ್ನ ಬಗ್ಗೆ ವಿಚಾರ ಮಾಡಿ ನೋಡ್ಕೊ. ಅದು ದೊಡ್ಡ ಲಾಭ. ನಿನ್ನ ಬಗ್ಗೆ ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ಹಾಳು ಮಾಡಿದ ಪಾಪಕ್ಕೆ ಗುರಿ ಹಾಕಿ ನೋಡ್ರಿ. ಮೊದಲು ಮಾಡ್ಕೋ. ಎಲ್ಲ ಕೆಲಸ ಬಿಟ್ಟಾದರೂ ನಿನ್ನ ನಿಜವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡು. ಏನೋ ಅವಕಾಶ ತಿಳ್ಕೊಳ್ಳಿಕ್ಕೆ ಮನುಷ್ಯನ ಜನ್ಮದ ಇದು ಬಂದೈತಿ, ಅದೇ ಸದುಪಯೋಗ ಮಾಡ್ಕೊರಿ. ಇವತ್ತು ಅಮಾವಾಸ್ಯೆ ಇಲ್ಲ, ಸ್ವಲ್ಪ ಬಂದಿಟ ಹೊರಗಿಂದ ಕಸ ಹೊಡೆದು ಬಿಡು ಅಂತಾರೆ ಗಂಡು ಮಕ್ಕಳಿಗೆ. ಹೆಣ್ಮಕ್ಳು ಇದನ್ನ ಮಾಡ್ತಾರೆ, ಹೌದಿಲ್ಲ? ಬಿಡ್ರಿ. ಸಾಧು ಆ ಧೂಳು ಹೊಕ್ಕೈತಿನ ಈ ಸಣ್ಣ